ಪ್ರತಿ ಸುತ್ತಲ್ಲಿ ಆಯಾ ಸುತ್ತಲ್ಲಿ ನಿಮ್ಗೆ ಇನ್ಸ್ಟ್ರಕ್ಷನ್ ಸಿಗುತ್ತೆ. ಯಾವುದೇ ಗೊಂದಲ ಇರೋದ್ರಿಂದ ನಿಮಗೆ ನಿಮ್ಮದೇ ಆದಂಥ ಆಯ್ಕೆ ಇರುತ್ತೆ. ಪ್ರತಿ ಸುತ್ತಲ್ಲಿ ಆ ನಿಯಮಗಳನ್ನ ಹೇಳ್ತಾ ಹೋಗ್ತೀವಿ. ಇಲ್ಲಿ ಕೂಡ ಗೊಂದಲ ಬೇಡ. ನೀವು ಏನೇ ಗೊಂದಲ ಇದ್ರು ಏನಾದರೂ ನಿಮ್ಗೆ ಕೇಳಬೇಕಂದ್ರೆ ಆ ಸಂದರ್ಭದಲ್ಲಿ ಕೇಳ್ಕೊಳ್ಳಿ. ಏನು ಸಮಸ್ಯೆ ಇಲ್ಲ. ಯಾವ ಸಂದರ್ಭದಲ್ಲೂ ನಾವು ಕರೆಕ್ಷನ್ ಕಡಿಮೆ. ಓಕೆ. ಹಾಗೂ ಕೂಡ ನಿಮ್ಗೆಲ್ಲಾದರೂ ರಿಪೀಟ್ ಕ್ವೆಶನ್ ಬಂದರೆ ತಾಂತ್ರಿಕವಾಗಿ ಏನಾದರೂ ಆದರೆ ಆ ಪ್ರಶ್ನೆಯನ್ನು ಬದಲಾವಣೆ ಮಾಡ್ತೀವಿ. ದಯಮಾಡಿ ಆ ಕ್ಷಣಕ್ಕೆ ಗಮನಿಸಿ. ಓಕೆ. ಈಗ ಮೊದಲ ಸುತ್ತು ಸಂವಿಧಾನ ಸುತ್ತು. ರಸಪ್ರಶ್ನೆಯ ಸುತ್ತುಗಳನ್ನು ನೀವು ನೋಡ್ತಾ ಇದ್ರಿ. ಈಗ ಮೊದಲ ಸುತ್ತು ಸಂವಿಧಾನ ಸುತ್ತು ನಡೆಯುತ್ತೆ. ಮೊದಲನೇ ಸುತ್ತಿನ ನಿಯಮಗಳು ಈ ರೀತಿಯಾಗಿದೆ. ಒಂದು ಬಹು ಆಯ್ಕೆ ಇರುತ್ತೆ. ಇದೊಂದು ಸ್ಪೆಷಲ್ ರೌಂಡ್ ಸರ್. ಆಯ್ಕೆ ನಂಬರ್ ಅದನ್ನು ಇಷ್ಟು ಮಾಡ್ತಾ ಇರುತ್ತೆ. ಈ ಸುತ್ತಲ್ಲಿ ನಿಮಗೆ ಇದೊಂದು ಸ್ಪಿನ್ನಿಂಗ್ ರೌಂಡ್ ಅಂತ. ಅದು ಆಯ್ಕೆ ಮಾಡ್ಕೊಂಡ ನಂಬರ್ನ ನಿಮಗೆ ಈ ರೊಟೇಷನ್ ಈ ರೀತಿ ನಡೆಯುತ್ತೆ. ನೆಕ್ಸ್ಟ್ ರೊಟೇಷನ್ ಈ ಥರ ಬರುತ್ತೆ. ಒಂದನೇ ಪ್ರಶ್ನೆ ಇಲ್ಲಿಂದ ಬಂದರೆ ಎರಡನೇ ಲಾಸ್ಟ್ ಆ ರೌಂಡಲ್ಲಿ ನೆಕ್ಸ್ಟ್ ಪ್ರಶ್ನೆ ಅಲ್ಲಿಂದ ಬರುತ್ತೆ. ಏನು ಗೊಂದಲ ಬೇಡ. ನೀವು ಆಲ್ ದ ಬೆಸ್ಟ್ ಸರ್. ರೆಡಿ ಆಗಿದೆ. ಈಗ ಇದು ಒಂದು ಸಂವಿಧಾನ ಸುತ್ತು. 4 ಆಯ್ಕೆಗಳಿರುತ್ತೆ. ಇಲ್ಲಿ ಯಾವುದೇ ಪಾಸ್ ಇರೋದಿಲ್ಲ. ಪ್ರತಿಯೊಬ್ಬರಿಗೆ 2 ಪ್ರಶ್ನೆ ಬರುತ್ತೆ. ಪ್ರತಿ ಪ್ರಶ್ನೆಗೆ ಉತ್ತರಿಸಲು 45 ಸೆಕೆಂಡ್ ಇರುತ್ತೆ. ಈಗ ಮೊದಲ ಪ್ರಶ್ನೆಯನ್ನು ಮೇಡಮ್ ಅವರು ಬಿಂಬಗಳನ್ನು ಉದ್ಘಾಟನೆ ಮಾಡುವ ಮೂಲಕ ಈ ಪ್ರಶ್ನೆಯನ್ನು ಓದುವ ಮೂಲಕ ನಮ್ಮ ಮನೆ ಉದ್ಘಾಟನೆ ಮಾಡಬೇಕು ತಮ್ಮನ್ನು ಕೇಳ್ಕೊಳ್ತೀವಿ. ಭಾರತದ ಚರಿತ್ರೆಯಲ್ಲಿ ರಾಜದಂಡವನ್ನು ಸ್ಥಾಪಿಸಲಾಗಿದೆ. ಭಾರತದ ಚರಿತ್ರೆಯಲ್ಲಿ ರಾಜದಂಡ ಪರಿಶೀಲಿಸಿದ ರಾಜಮನೆತನ ಯಾವುದು? ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಮೊದಲ ಆಪ್ಷನ್ ಎ ಚೋಳರು, ಆಪ್ಷನ್ ಬಿ ಬಾದಾಮಿ ಚಾಲುಕ್ಯರು, ಆಪ್ಷನ್ ಸಿ ಪಲ್ಲವರು, ಆಪ್ಷನ್ ಡಿ ಪಾಂಡ್ಯರು. ಸರ್ ನಿಮ್ಮ ಚೋಳರು ಅಂತೇಳಿ ಉತ್ತರ ಕೊಟ್ಟಿದ್ದಾರೆ. ನೋಡೋಣ ಅವರ ಉತ್ತರ. ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ನಮಗೆಲ್ಲ ಗೊತ್ತಿರುವಂಥ ನೂತನ ಸಂಸತ್ ಸೆಂಟ್ರಲ್ ವಿಸ್ತಾರ ಅನ್ನುವಂಥ ಯೋಜನೆಯಲ್ಲಿ ನಿರ್ಮಿತವಾದಂತಹ ಸಂಸತ್ತಲ್ಲಿ ನಮ್ಮ ಒಂದು ಪ್ರಾಚೀನತೆಯ ಒಂದು ಒಂದೇ ರಾಷ್ಟ್ರ ಒಂದೇ ಚುನಾವಣೆ ಸಂವಿಧಾನದ ಯಾವ ರೀತಿ ಪಡೆಯುವ ಮೂಲಕ ಇತ್ತೀಚೆಗೆ ಲೋಕಸಭೆಯಲ್ಲಿ ಬಿಡುಗಡೆಯಾಯಿತು. ನಿನ್ನೆ ಮೊನ್ನೆ ಎಲ್ಲ ಪೇಪರನ್ನು ನೋಡಿದರೆ ಒಂದೇ ರಾಷ್ಟ್ರ ಒಂದೇ ಚುನಾವಣೆ ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಇತ್ತೀಚೆಗೆ ಲೋಕಸಭೆಯಲ್ಲಿ ಬಿಡುಗಡೆಯಾಗಿದೆ. ಆಪ್ಷನ್ ಬಿ ಅಂತ ಹೇಳಿದರೆ ನೋಡೋಣ. ಸರಿಯಾಗಿದೆ ಸರ್. ಅವರಿಗೆ ಜೋರು ಚಪ್ಪಾಳೆ ಮೂಲಕ ಅದು ನೇರವಾಗಿ ಅರ್ಥವಾಗುತ್ತದೆ. ಮೊದಲನೇ ಪ್ರಶ್ನೆ ವಿಜಯನಗರ ತಂಡಕ್ಕೆ. ಈಗ ಅದೃಷ್ಟದ ಪ್ರಶ್ನೆ ಯಾವುದಂತ ನೋಡೋಣ. ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲು ಪಡೆದ ಮಾದರಿಯಾಗಿದೆ? ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಅಮೆರಿಕ, ಆಪ್ಷನ್ ಡಿ ಇಂಗ್ಲೆಂಡ್. ಈ ಪ್ರಶ್ನೆ ವಿಜಯನಗರ. ಆಪ್ಷನ್ ಸಿ ಅಮೆರಿಕ ಸಂವಿಧಾನ. ಆಪ್ಷನ್ ಸಿ ಇವರ ಉತ್ತರ ಸರಿಯಾಗಿದೆ. ಹಾಗೆ
ಮೈಸೂರು ತಂಡಕ್ಕೆ ಮುಂದಿನ ಪ್ರಶ್ನೆ. ಮೈಸೂರು ತಂಡಕ್ಕೆ ಪ್ರಶ್ನೆ. ಒಂದು ಪ್ರಶ್ನೆ ನೋಡುವ ಸಮಯ. 10 ವರ್ಷದ ಪ್ರಶ್ನೆ ಯಾವುದು ಅಂತ. ವಿಧಿಯ ಪ್ರಕಾರ ಹೊಸ ಅಖಿಲ ಭಾರತ ಸಭೆಗಳನ್ನು ಸೃಷ್ಟಿಸುವ ಅಧಿಕಾರ ಈ ಸದನಕ್ಕೆ ಹೆಚ್ಚಿನ ಅಧಿಕಾರ ಹೊಂದಿದೆ. ರಾಜ್ಯಸಭೆಯನ್ನು ಲಾಕ್ ಮಾಡಿದರೆ ನೋಡೋಣ. ನಿಮ್ಮ ಉತ್ತರ ಸರಿಯಾಗಿದೆ ಅಂತ ಸಮಯ ಅರ್ಥವನ್ನು ನಡೆಸುತ್ತೆ. ನನಗೆ ಸಂಬಂಧಪಟ್ಟಂತಹ ಹೊಸ ಹುದ್ದೆಗಳನ್ನು ಸೃಷ್ಟಿಸುವ ಅಧಿಕಾರದಲ್ಲಿ ಹೆಚ್ಚಿನ ಅಧಿಕಾರ ರಾಜ್ಯಸಭೆಗೆ ಇರುತ್ತೆ. ನನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗುತ್ತೆ. ಹಾಗೆ ಇದು ಚಿಕ್ಕೋಡಿ ತಂಡಕ್ಕೆ ಪ್ರಶ್ನೆ. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಭಾರತದ ಸಂವಿಧಾನದ ಶಿಲ್ಪಿ ಎಂದು ಕರೆದವರು ಯಾರು? ನಮಗೆಲ್ಲ ಗೊತ್ತಿದೆ, ಅಂಬೇಡ್ಕರ್ ಅವರನ್ನ ಭಾರತದ ಸಂವಿಧಾನದ ಶಿಲ್ಪಿ ಅಂತ ಕರೀತೀವಿ. ಆಪ್ಷನ್ ಎ, ಆಪ್ಷನ್ ಸಿ ಲಾಕ್ ಮಾಡ್ತೀವಿ ಸರ್. ನಿಮ್ಮ ಉತ್ತರ ಸರಿಯಾಗಿದೆ. 10 ವರ್ಷಗಳ ನೇರವಾಗಿ ಆಪ್ಷನ್ ಬಿ ಲಾಕ್ ಮಾಡಿ. ಆಪ್ಷನ್ ಬಿ ಸರಿಯಾದ ಉತ್ತರ. ನೇರವಾಗಿ ನಮ್ಮ ಸುಪ್ರೀಂ ಹೈಕೋರ್ಟ್ನ ಸಂಚಾರಿ ಪೀಠಗಳು ಧಾರವಾಡ ಮತ್ತು ನಿಮ್ಮ ಅದೃಷ್ಟದ 2 ಬಾರಿನ ಉಪರಾಷ್ಟ್ರಪತಿ ಆದವರು ಇವರು ರಾಧಾಕೃಷ್ಣನ್ ಜಾಕಿರ್ ಹುಸೇನ್, ರಾಧಾಕೃಷ್ಣನ್ ವೆಂಕಯ್ಯ ನಾಯ್ಡು, ರಾಧಾಕೃಷ್ಣನ್ ಅಮಿತ್ ಅನ್ಸಾರಿ, ರಾಧಾಕೃಷ್ಣನ್ ವಿವೇಗಿರಿ. ಸಿ ಲಾಕ್ ಮಾಡಿ. ಸರಿಯಾಗಿದೆ. ನೇರವಾಗಿ ತುಂಬಾ ಅತ್ಯುತ್ತಮ ಉತ್ತರವನ್ನು ನೀಡಿದ್ದಾರೆ. ಅವರಿಗೆ ನೇರವಾಗಿ 10 ಅಂಕಗಳು. 22 ಉಪರಾಷ್ಟ್ರಪತಿಗಳು ಆಯ್ಕೆಯಾಗಿದ್ದಾರೆ. ಅದರಲ್ಲಿ 2 ಮಾತ್ರ. ನಂತರದ ಪ್ರಶ್ನೆ ರಾಜ್ಯಪಾಲರಿಗೆ ಸಂಬಂಧಿಸಿದಂತೆ ಈ ಹೇಳಿಕೆ ತಪ್ಪಾಗಿದೆ. ಸರಿಯಾಗಿ ಓದ್ಕೊಳ್ಳಿ ಸರ್. ಏಕಕಾಲದಲ್ಲಿ ಒಬ್ಬ ವ್ಯಕ್ತಿ 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಬಹುದು. ರಾಜ್ಯ ಶಾಸಕರ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸುತ್ತಾರೆ. ಸಂವಿಧಾನದ 153ನೇ ವಿಧಿಯ ಪ್ರಕಾರ ರಾಜ್ಯಪಾಲ ಹುದ್ದೆ ಸೃಷ್ಟಿಯಾಗಿದೆ. ರಾಷ್ಟ್ರಪತಿಯವರು ರಾಜ್ಯಪಾಲರನ್ನು ಪದಚ್ಯುತಗೊಳಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ಇದರಲ್ಲಿ ಯಾವುದು ತಪ್ಪಾಗಿದೆ? ನಿಮ್ಮ ಬುದ್ಧಿಮತ್ತೆಗೆ ಸಂವಿಧಾನ ರಚನಾ ಸಭೆಯಲ್ಲಿ ಇದ್ದ ಒಟ್ಟು ಮಹಿಳೆಯರ ಸಂಖ್ಯೆ ಎಷ್ಟು? ನೇರವಾಗಿ ಈ ಅಂತ ಹೇಳಿದರೆ ಅವರ ಉತ್ತರ ಸರಿಯಾಗಿದೆ. 10 ಅಂಕಗಳು. ಒಟ್ಟು ಸದಸ್ಯರ ಸಂಖ್ಯೆ 370 ಆಗಿತ್ತು. ಅದರಲ್ಲಿ ಮಹಿಳೆಯರ ಸಂಖ್ಯೆ 15 ಜನ ಅನ್ನೋದು ಸರಿಯಾದ ಉತ್ತರ. ನೇರವಾಗಿ 10 ಅಂಕಗಳು. ಮುಂದಿನ ಪ್ರಶ್ನೆ. ಕೊಪ್ಪಳ ಸಂಸತ್ತು, ಬಿ ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಡಿ ರಾಜ್ಯ ಶಾಸಕಾಂಗ. ಅದೇ ಯೋಚನೆ ಮಾಡಿ ಸರ್. ಸಂಸತ್ತು ಲಾಕ್ ಮಾಡಿದ್ರ? ಓಕೆ, ಸಂಸತ್ತನ್ನ ಲಾಕ್ ಮಾಡಿದರೆ ನೋಡೋ ಉತ್ತರ ಸರಿಯಾಗಿದೆ. ಸ್ಟಾರ್ಟ್ ಆಗುತ್ತೆ. ರೊಟೇಷನ್ ಇದೇ ರೀತಿ ಇರುತ್ತೆ. ನೆಕ್ಸ್ಟ್ ರೌಂಡ್ ರೊಟೇಷನ್ ಆಂಟಿ ಕ್ಲಾಕ್ ಇರುತ್ತೆ. ಓಕೆನಾ? ಈಗ ಸಿರಿಗನ್ನಡ ಸುತ್ತು ಯಾದಗಿರಿ ಅವರಿಗೆ ಸರ್ ನಿಮ್ಮ ಆಯ್ಕೆ ಹೇಳ್ಬೇಕಾಗುತ್ತೆ ಇಲ್ಲಿ. ಜೊತೆಗೆ ಉಭಯ ಕವಿ, ಕಮಲ ರವಿ, ಕವಿ ಶರಭೈ ಬೈರುಂಡ ಎಂಬ ಬಿರುದುಗಳನ್ನು ಹೊಂದಿದ ಕನ್ನಡದ ಖ್ಯಾತ ಕವಿ ಯಾರು? ನಿಮ್ಮ ಉತ್ತರವನ್ನು ರಾಘವಾಂಗ ಸರಿಯಾದ ಉತ್ತರವನ್ನು ನೀಡಿದರೆ ಅವರಿಗೆ ನೇರವಾಗಿ 10 ಅಂಕಗಳು ಸಿಗುತ್ತೆ. ಸರ್ ನಿಮ್ಮ ಆಯ್ಕೆ 3. ಬೇಲಿ ಮತ್ತು ಹೊಲ ಈ ಕಾದಂಬರಿ ಬರೆದವರು ಯಾರು? ಬೇಲಿ ಮತ್ತು ಹೊಲ ಈ ಕಾದಂಬರಿಯನ್ನು ಬರೆದವರು ಯಾರು? ಸರ್ ನಿಮ್ಮ ಸಮಯ ರೆಡಿರಿ. ಬೇರೆಯವರು ಅವಕಾಶ ಇದೆ. ಆಡಿಯನ್ಸ್ಗೆ ಅವಕಾಶ ಇದೆ. ಬರ್ತಿರ್ತೀವಿ ಲಾಸ್ಟಿಗೆ. ಈಗ ಹೇಳ್ಬಿಡಿ. ಪಾಸ್ ಲಂಕೇಶ್. ಪಾಸ್ ಪಾಸ್. ವೆರಿ ಗುಡ್. ಎಸ್, ಇವರಿಗೆ ಕೊಪ್ಪಳದವರು ಸರಿಯಾದ ಅವರಿಗೆ 5 ಅಂಕಗಳು. ಈ ಒಂದು ಕಥಾ ಸಂಕಲನವನ್ನು ಬರೆದ ಕವಿ ಯಾರು? ಮೈಸೂರು
ಇವರಿಗೆ ಪ್ರಶ್ನೆ. ಕಥೆಯಾದವರಿಗೆ ಈ ಕಥಾ ಸಂಕಲನ ಬರೆದವರು ಯಾರು? ನಿಮ್ಮ ಸಮಯ ಯಶವಂತ್ ಇದ್ದಾಗ ಸರಿಯಾದ ಉತ್ತರ ಚಿಕ್ಕೋಡಿ ಅವರಿಗೆ 5 ಅಂಕ ಸಿಗುತ್ತೆ. ನಿಮ್ಮ ಚಪ್ಪಾಳೆ ಮೂಲಕ ಅವ್ರನ್ನ ಪ್ರೋತ್ಸಾಹಿಸಿ. ರೊಟ್ಟಿ ಈ ನಾಟಕವನ್ನು ಬರೆದವರು ಯಾರು? ಬಹಳ ವಿಶೇಷವಾದ ನಾಟಕ ರೊಟ್ಟಿ. ಈ ನಾಟಕವನ್ನು ಬರೆದವರು ಯಾರು? ಚಂದ್ರಶೇಖರ್ ಪಾಟೀಲ್. ಬಸ್ ಸಿದ್ದಲಿಂಗಯ್ಯ. ಬಸ್ 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 ಆಡಿಯನ್ಸ್ ಅವರಿಗೆ ಬಹುಮಾನ ಇದೆ. ಲಂಕೇಶ್ ಸರಿಯಾದ ಉತ್ತರ ಸರ್. ಕೊನೆಯಲ್ಲಿ ಬಹುಮಾನ ಸಿಗುತ್ತದೆ. ಇರಸವೇ ಮರಣ ಸಮರಸವೇ ಜೀವನ ಎನ್ನುವಂತಹ ಬಾಳುವೆಯನ್ನು ಬಹುಸೊರಸಾಗಿ ಸೆರೆ ಹಿಡಿದ ಶಬ್ದಗಾರುಡಿಗ ಯಾರು? ಧಾರಾಬೇಂದ್ರ ಅಂತ ಉತ್ತರ ಹೇಳಿದ್ದಾರೆ. ಸರಿಯಾದ ಉತ್ತರ ನೇರವಾಗಿ 10 ಅಂಕ ಸಿಗುತ್ತೆ ಕೊಪ್ಪಳದವರಿಗೆ. ಸರ್ ನಿಮ್ಮ ಆಯ್ಕೆ. ಈಗ 3ನೇ ಅವರಿಂದ ಪ್ರಶ್ನೆ. ರೊಟೇಷನ್ ಆಂಟಿ ಕ್ಲಾಕ್ ರೊಟೇಷನ್ ಈ ಥರ. ಕರ್ನಾಟಕ ಕಾದಂಬರಿ ಈ ಕೃತಿಯನ್ನು ಬರೆದವರು ಕವಿ ಯಾರು? ಕವಿ ಲೇಖಕ ಯಾರಾದ? ಕರ್ನಾಟಕ ಕಾದಂಬರಿ ನಾಗವರ್ಮ. ಯಾವ ಒಂದನೇ ನಾಗವರ್ಮ ಸರಿಯಾದ ಉತ್ತರ. ಅವರಿಗೆ ನೇರವಾಗಿ 10 ಅಂಕ ಸಿಗುತ್ತೆ. ಕರ್ನಾಟಕ ಕಾದಂಬರಿ ಬರೆದವರು 1ನೇ ನಾಗವರ್ಮ. ನೆಕ್ಸ್ಟ್ ಗೊಂಡಾರಣ್ಯ ಮತ್ತು ಮುಗಿಯದ ಯುದ್ಧ ಪ್ರಸಿದ್ಧ ಕಾದಂಬರಿಯನ್ನು ಬರೆದವರು ಯಾರು? ಗೊಂಡಾರಣ್ಯ ಮತ್ತು ಮುಗಿಯದ ಯುದ್ಧ ಎನ್ನುವಂತಹ ಕಾದಂಬರಿಗಳನ್ನು ಬರೆದ ಆಡಿಯನ್ಸ್ ಶಿವರಾಮ್ ಕಾರಂತ್ ಅವರಿಗೆ ಜೋರು ಚಪ್ಪಾಳೆಯ ಮೂಲಕ ಚಪ್ಪಾಳೆನೇ ಬಹುಮಾನ. ನೆಕ್ಸ್ಟ್ ಪ್ರಶ್ನೆ. 7ರಲ್ಲಿ ಏನಿದೆ? ಪೇಂಟ್ ಸಿನಿಮಾ ಈ ಕಾದಂಬರಿ ಯಾರದೆ? ಪೇಂಟ್ ಸಿನಿಮಾ ಇದೊಂದು ಪ್ರಸಿದ್ಧ ಕಾದಂಬರಿ. ಪಿ ಲಂಕೇಶ್ ಅಂತ ಹೇಳಿದರೆ ನಿಜಿ. ಸರಿಯಾದ ಉತ್ತರ ಚಿಕ್ಕೋಡಿ ಅವರಿಗೆ 5 ಅಂಕಗಳು. ನಂತರದ ಪ್ರಶ್ನೆ 10. ಚಿಕ್ಕೋಡಿ 10. ಕುರಿಗಳ ಸಾಲ ಕುರಿಗಳು ಈ ಪ್ರಸಿದ್ಧ ಸಾಲುಗಳು ಸಾಹಿತ್ಯವನ್ನು ಬರೆದವರು ಯಾರು? ಕುರಿಗಳು ಕುರಿಗಳು ಬತ್ತಿ ಬರ್ತೀವಿ ಸರ್ ನಿಮ್ಮ ಸರಿಯಾದ ಉತ್ತರ ಮೈಸೂರು. ಸರ್ ದಯಮಾಡಿ ಆನ್ಸರ್ ಕೊಡ್ತಾರೆ. ಮೈಸೂರು 9. ಚಿಕ್ಕೋಡಿ ತಂಡ 30 ಅಂಕ. ಮೈಸೂರು 44. ಜಲಿಯನ್ ವಾಲಾಬಾಗ್ ದುರಂತದ ಹತ್ಯಾಕಾಂಡವನ್ನು ವಿಚಾರಣೆ ಮಾಡಲು ನೇಮಕವಾದ ಆಯೋಗ ಯಾವುದು?
ಕಮಿಟಿ ಸರಿಯಾದ ಉತ್ತರಕ್ಕೆ 10 ಅಂಕ ಸಿಗುತ್ತೆ ಸರ್. ಇನ್ನು ಚಿಕ್ಕೋಡಿ ಅವರಿಗೆ ಪ್ರಶ್ನೆ ಆಯ್ಕೆ 2. ಅಲ್ಮಿಡಿ ಶಾಸನಕ್ಕಿಂತ ಪುರಾತನ ಪ್ರಾಚೀನ ಕನ್ನಡ ಶಾಸನ ಎಂದು ಪ್ರಸಿದ್ಧವಾಗಿರುವ ತಾಳಗುತ್ತದ ಶ್ರೀ ಬಣವೇಶ್ವರ ದೇವಾಲಯದ ಎದುರುಗಡೆ ಇದ್ದು ಪ್ರಾಕ್ತನ ಇಲಾಖೆ ಇದನ್ನು ಕನ್ನಡ ಭಾಷೆಯ ಶಾಸನ ಎಂದು ಘೋಷಿಸಿದೆ. ಈ ಶಾಸನ ಯಾವುದು? ಇದೊಂದು ಸ್ಪೆಷಲ್ ಪ್ರಶ್ನೆ ನಿಮಗೆ ಸರ್. ಇದು ಅಲ್ಮಿಡಿ ಶಾಸನಕ್ಕಿಂತ ಪುರಾತನ ಪ್ರಾಕ್ತನ ಇಲಾಖೆಯವರೇ ಕನ್ನಡ ಭಾಷೆ ಶಾಸನ ಅಂತ ಹೇಳಿ ಸರ್ ಟಮಾಟ ಕಲುಷ ತಪ್ಪಾಗಿದೆ ನಿಮ್ಮ ಹತ್ರ. ಬಸ್ ಆಡಿಯನ್ಸ್ ತಿಗರ್ತಿ ಅಲ್ಲ ಸಿಂಹಕಟಿ ಎಸ್ ಸಿಂಹಕಟ್ಟಿ. ನಮ್ಮ ಶಿವಮೊಗ್ಗ ಜಿಲ್ಲೆಯ ತಾಳಗುಂದದಲ್ಲಿ ಕಂಡುಬರುವಂತಹ ಶಾಸನ ಅಸಲಿ ಅಧಿಕೃತವಾಗಿ ತುಂಬ ಚರ್ಚೆಗಳಿದೆ. ಇದೇ ಕನ್ನಡದಲ್ಲಿ ಹೆಚ್ಚು ಪದಗಳಿದ್ದಾವೆ. ಇದನ್ನು ಕನ್ನಡ ಶಾಸನ ಅಂತ ಘೋಷಣೆ ಮಾಡಬೇಕು ಅಂತ ಈ ಒಂದು ಶಾಸನವನ್ನು ಓಕೆ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಪ್ರಶ್ನೆ ಸಂಖ್ಯೆ 5. ಇನ್ನು ತುಂಬ ಸುತ್ತಿದೆ, ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ. ಅಶೋಕನ ಪ್ರಸಿದ್ಧವಾದ ಪಾಲ್ಕಿ ಗೃಹ ಶಾಸನ ಈ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಅದೃಷ್ಟವಂತರು ಕೊಪ್ಪಳ ಜಿಲ್ಲೆ ಅವರ ಜಿಲ್ಲೆಗೆ ಈ ಪ್ರಶ್ನೆ ಮಾಡಿದೆ. ಹಾಗೆ ಅದೃಷ್ಟ ಅನ್ನೋದು ಇಂಥ ಇರಬೇಕಾದ್ರೆ ಯೋಚನೆ. ನಂತರವಾಗಿ ಯಾದಗಿರಿ ತಂಡಕ್ಕೆ ಪ್ರಶ್ನೆ 1. ಶ್ರೀಕೃಷ್ಣ ದೇವರಾಯನಿಗೆ ಹಂಪಿಯ ಕಲ್ಲಿನ ರಥ ರಚನೆಗೆ ಸ್ಫೂರ್ತಿಯಾದ ಪ್ರಸಿದ್ಧ ಸ್ಮಾರಕ ಯಾವುದು? ನಮ್ಮ ಹಂಪಿಯಲ್ಲಿರುವಂತಹ ಕಲ್ಲಿನ ರಥ ಅವರು ಯಾವುದರ ಪ್ರೇರಣೆಯಿಂದ ಕೊಂಡು ಕಟ್ತಾರೆ, ರಚನೆ ಮಾಡಿಸ್ತಾರೆ. ಬಸ್ ಸರಿಯಾಗಿದೆ. ವಿಜಯನಗರ ತಂಡಕ್ಕೆ 5 ಅಂಕಗಳು. ಒರಿಸ್ಸಾದ ಕೊನಾರ್ಕ್ನಲ್ಲಿರುವ ಕಲ್ಲಿನ ರಥ. ನಿಮ್ಮ ಮಾಹಿತಿಗಾಗಿ ಭಾರತದಲ್ಲಿ 3 ಕಲ್ಲಿನ ರಥಗಳಿದ್ದಾವೆ. ಒಂದು ಒರಿಸ್ಸಾ ಕೊನಾರ್ಕ್, ಮಹಾಬಲಿಪುರಂನ ಕಲ್ಲಿನ ರಥ, ನಮ್ಮ ಕರ್ನಾಟಕದ ಹಂಪಿ ಕಲ್ಲಿನ ರಥ. ಬಟ್ ಇತ್ತೀಚೆಗೆ ನಮ್ಮ ಮೈಸೂರಲ್ಲೂ ಕೂಡ ಒಂದು ಚಿಕ್ಕದು ಮಾಡಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ 9. ಬೇಗ ಹೋಗೋಣ, ತುಂಬ ಸುತ್ತಿದೆ. ಈ ಸ್ಮಾರಕವನ್ನು ಮೂಸಿ ನದಿ ದಡದಲ್ಲಿ ಮರಣಾಂತಿಕ ಪ್ಲೇಗ್ ಹಾವಳಿಯ ಅಂತ್ಯದ ನೆನಪಿಗೆ ಮಹಮ್ಮದ್ ಕುತುಬ್ ಶಾ ನಿರ್ಮಿಸಿದ್ದಾನೆ. ಈ ಸ್ಮಾರಕ ಯಾವುದು? ಮಹಮ್ಮದ್ ಕುಲಿ ಕುತುಬ್ ಶಾ ನಿರ್ಮಿಸಿದ್ದಾನೆ. ಈ ಸ್ಮಾರಕ ಯಾವುದು? ಬಹಳ ಪ್ರಸಿದ್ಧವಾದ ಸ್ಮಾರಕ, ಮೂಸಿ ನದಿ ದಡದಲ್ಲಿ ಕಂಡುಬರುತ್ತದೆ. ಸರಿಯಾದ ಉತ್ತರ ಅವರಿಗೆ 5 ಅಂಕ. ಯಾದಗಿರಿ ಅವರಿಗೆ 5 ಅಂಕಗಳು. ನಂತರವಾಗಿ ಪ್ರಶ್ನೆ ಒಂದೇ ಮಾತರಂ ಮತ್ತು ಪೀಪಲ್ ಈ ಪತ್ರಿಕೆಯನ್ನು ಪ್ರಾರಂಭಿಸಿದವರು. ಇವೆರಡು ಪತ್ರಿಕೆಗಳು ಒಂದೇ ಮಾತರಂ ಎನ್ನುವಂತಹ ಒಂದು ಪತ್ರಿಕೆ, ಪೀಪಲ್ ಎನ್ನುವಂತಹ ಒಂದು ಪತ್ರಿಕೆಯನ್ನು ಪ್ರಾರಂಭಿಸಿದ ಸ್ವತಂತ್ರ ಚಳವಳಿಯಲ್ಲಿ ಕಂಡುಬರುವಂತಹ ಪ್ರಮುಖರು. ಆಡಿಯನ್ಸ್ ಅರವಿಂದ ಘೋಷ್ ಆಡಿಯನ್ಸ್ ಅವರ ತುಂಬ ಪ್ರಸಿದ್ಧವಾದಂಥ ಲೇಖನಗಳನ್ನು ಈ ಪತ್ರಿಕೆಯಲ್ಲಿ ಬರೀತಾ ಇರ್ತಾರೆ. ನಂತರದ ಪ್ರಶ್ನೆ ಕೊಪ್ಪಳದವರಿಗೆ 8. ಬಿಜಾಪುರದ
ತನ್ನ ಕೋಟೆಯಲ್ಲಿ ದತ್ತಾತ್ರೇಯ ಮಂದಿರವನ್ನು ಕಟ್ಟಿಸಿದ ಮುಸ್ಲಿಂ ದೊರೆಯರು. ಒಬ್ಬ ಮುಸ್ಲಿಂ ದೊರೆಯಾಗಿದ್ದು ಕೂಡ ತನ್ನ ಬಿಜಾಪುರ ಕೋಟೆಯಲ್ಲಿ ದತ್ತಾತ್ರೇಯ ಮಂದಿರವನ್ನು ಕಲ್ಪಿಸಿ ಹಿಂದೂಗಳಿಗೆ ಆರಾಧನೆಗೆ ಅವಕಾಶ ಮಾಡಿಕೊಡ್ತಾರೆ. ಈ ಒಬ್ಬ ಎರಡನೇ ಇಬ್ರಾಹಿಂ ಆದಿಲ್ ಶಾ ಸರಿಯಾದ ಉತ್ತರ ಕೊಪ್ಪಳ. ಅವರಿಗೆ ನೇರವಾಗಿ ಉತ್ತರ ಅನಿಸುತ್ತೆ. ನಂತರದ ಪ್ರಶ್ನೆ ಯಾದಗಿರಿ. ಮೂರು ಅವರ ಅದೃಷ್ಟ ಸಂಖ್ಯೆಯಲ್ಲಿ ಯಾವ ಪ್ರಶ್ನೆ? ಸೈಮನ್ ಗೋಬೇಕ್ ಸಂದರ್ಭದಲ್ಲಿ ಲಾಹೋರ್ನಲ್ಲಿ ಪೊಲೀಸರ ಲಾಠಿ ಚಾರ್ಜ್ನಿಂದ ತಲೆಗೆ ಪೆಟ್ಟು ಬಿದ್ದು ಲಾಲಾ ಲಜಪತ್ ರಾಯ್ ಪ್ರಶ್ನೆ ಕಂಪ್ಲೀಟ್ ಆಗೋದ್ರಿಂದ ಮುಂಚಿನ ಉತ್ತರ ಹೇಳಿದ್ದಾರೆ. ಅವರಿಗೆ 10 ಅಂಕಗಳು ನೇರವಾಗಿ ಸಿಗುತ್ತೆ. ಸರಿಯಾದ ಉತ್ತರ ವಿಜಯನಗರ 10. ಬೆಂಗಳೂರಿನಲ್ಲಿರುವಂತಹ ವಿಧಾನಸೌಧದ ಕಟ್ಟಡದ ನಿರ್ಮಾತರು ತಿಂಗಳ ಮುಂದೆಯವರು. ಆದರೆ ಈ ವಿಧಾನಸೌಧ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಿದವರು ಬಾಬು ರಾಜೇಂದ್ರ ಪ್ರಸಾದ್. ತಪ್ಪು. ಬಸ್ ಎಸ್ ಚಿಕ್ಕೋಡಿ ಅವರ 5 ಅಂಕಗಳು. ಶಂಕುಸ್ಥಾಪನೆ ಮಾಡಿದ್ದು ನಮ್ಮ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು. ನೆಕ್ಸ್ಟ್ ಪ್ರಶ್ನೆ, ಕೊನೆಯ ಪ್ರಶ್ನೆ, ಈ ಸುತ್ತಿನ ಕೊನೆಯ ಪ್ರಶ್ನೆ. ಸಿಂಧೂ ಜನರ ಲಾಂಛನ. ಸಿಂಧೂ ನಾಗರಿಕತೆಯಲ್ಲಿ ಲಾಂಛನವಾಗಿ ಸಿಂಧೂ ಜನರು ಬಳಸ್ತಿದ್ದರು. ಈ ಲಾಂಛನ ಯಾವುದು? ಸರ್ ಏಕಶೃಂಗಿ, ಗುಳಿ, ಸೂರ್ಯ, ಸ್ವಸ್ತಿಕ್. ಸಿಂಧೂ ಜನರ ಲಾಂಛನ ಸ್ವಸ್ತಿಕ್. ನಂತರದ ಸುತ್ತನ ಮೊದಲನೇ ಸುರು 1966ರಲ್ಲಿ ಇವರ ಕಾದಂಬರಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ನೆಕ್ಸ್ಟ್ 2007ರಲ್ಲಿ ಇವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಲಾಗಿದೆ. ಅವರು ಯಾರು? ಮೂರನೇದು 2023ರಲ್ಲಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಚಂದ್ರಶೇಖರ್ ಕಂಬಾರ್. ಸರಿಯಾ? ಎಸ್ಎಲ್ ಭೈರಪ್ಪ. ಮುಂದೆ 2 ಸುಳುವುಗಳ ಮುಂದೆ ಬಹಳ ಸ್ಪಷ್ಟವಾಗಿತ್ತು. 2 ಸುಳುವು ಪಡೆಯಿದೆ. ನಾಲ್ಕನೇ ಸುಳುವು ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಲಾಗಿತ್ತು. 4ನೇ ಸುಳುವು ಸ್ಪಷ್ಟವಾಯಿತು. ಓಕೆ, ನಾಯಕರ ಚಲನಚಿತ್ರವಾಗಿದೆ. 5ನೇ ಸುಳುವು. ಓಕೆ, ನೆಕ್ಸ್ಟ್ 2015ರಲ್ಲಿ ಅರ್ಜುನ ಅವಾರ್ಡ್ ಪುರಸ್ಕೃತ ಕ್ರಿಕೆಟಿಗ. ನೆಕ್ಸ್ಟ್ ಭಾರತದ ಕ್ರಿಕೆಟಿಗನಾದ ಈತನ ಜೆರ್ಸಿ ಸಂಖ್ಯೆ 99. ಆರ್ ಅಶ್ವಿನ್. ಸರಿಯಾಗಿದೆ ಉತ್ತರ. ಅಂಕ ಮೇಡಮರೇ, ಇವರಿಗೆ 12 ಅಂಕ. ಸರ್
ಸಂಶೋಧಕರು. ಕ್ರೀಡೆ ಇದೆ, ಸಿನಿಮಾ ಇದೆ, ಭೂಗೋಳ ಇದೆ, ಸಂಶೋಧಕರು ಇದೆ. ಭೂಗೋಳದ ಕ್ರೀಡೆ ಕ್ರೀಡೆ ವಿಜಯನಗರದ ಆಯ್ಕೆ ಕ್ರೀಡೆ. ಇವರು 1992ರಲ್ಲಿ ಅರ್ಥೈಸಿದ ಕನ್ನಡಿಗ. ಅಲ್ಲಿ ವಿಷಯ ಅಷ್ಟೇ ಸರ್, ಅದಕ್ಕೆ ಸರ್ ಆಯ್ಕೆ ಎಷ್ಟು ಇದೆ? ನೆಕ್ಸ್ಟ್ ಮುಂದಿನ ಸುಳು ಇದೆ. ಇವರು ತಾಜ್ ಮಹಲ್ ಮತ್ತು ಗೋಡೆಗಳಂತಹ ಸ್ಮಾರಕಗಳ ಸಂರಕ್ಷಣೆಯಲ್ಲಿ ತೊಡಗಿದ್ದರು. ಮೂರನೇದು ಸುಳಿವು. ತುಂಬ ಸುಲಭ ಇದೆ, ಗೊತ್ತು ನೋಡಿ. ಇವರೇ ಖ್ಯಾತ ಸಂಶೋಧಕರು. ಅಲ್ಲಿ ಚಿತ್ರ ಕೊಟ್ಟಿದೆ, ಗಮನಿಸಿ. ನೆಕ್ಸ್ಟ್ ಸರ್, ಮುಂದಿನ ಸುಳು. ದ್ವಾರಕ ನಗರವನ್ನು ಸಂಶೋಧಿಸಿದ ಇವರು ತಮ್ಮ ಶಿಕಾರಿಪುರದವರು. ದ್ವಾರಕೆ ಅಂದ್ರೆ ಇವರು ಹೆಸರು ಕೇಳ್ತಾರೆ. ಇಲ್ಲ ಸರ್, ಇನ್ನೊಂದಿದೆ. ಕೊನೆಯ ಸುಳು. ಇವರು ಸಿಂಧೂ ಸರಸ್ವತಿ ನಗರದಲ್ಲಿ ಲೋಥಲ್ ನಗರವನ್ನು ಸಹಿತ ಸಂಶೋಧನೆ ಮಾಡಿದ್ದಾರೆ. ಎಸ್ ಆರ್ ರಾವ್ ಸರಿಯಾಗಿದೆ. ಮೊದಲಿಗೆ 3 ಅಂಕ. ಬಂದಾನೆ ಬಟ್ ಫಸ್ಟಿಗೆ ಹೇಳ್ತಾ ಇದೆ. ಓಕೆ ಫಸ್ಟ್ ರೌಂಡಲ್ಲಿ ಎಲ್ಲಿ ನೆಕ್ಸ್ಟ್ ಮೈಸೂರು. ಸರ್ ಅಲ್ಲಿ ಭೂಗೋಳನೇ ಇರುತ್ತೆ, ಬಟ್ ಯಾವ್ದಾದ್ರು ಪ್ರಶ್ನೆ ಬರುತ್ತೆ, ಯಾಕಂದ್ರೆ ನಿಮಗೆ ಇದೇ ಪಾರದರ್ಶಕವಾಗಿರ್ಬೇಕು ಅಂತಲ್ಲ. ನೆಕ್ಸ್ಟ್ ರೌಂಡಲ್ಲಿ ಇದೆ. ಓಕೆ ಈಗ ಆಗಸ್ಟ್ 15, 1769ರಲ್ಲಿ ಕಾರ್ತಿಕ ದ್ವೀಪದಲ್ಲಿ ಜನಿಸಿದ ಮಹಾನ್ ಯೋಧ. ಹೇಳ್ಬೇಡಿ, ದಯಮಾಡಿ ಚರ್ಚೆ ಮಾಡಬೇಡಿ. ಚರ್ಚೆ ಮಾಡಬೇಡಿ. ನೆಕ್ಸ್ಟ್ ಮುಂದಿನ ಸುಳುವು. ಈತನ ತಂದೆ ತಾಯಿ ಮೂಲತಃ ಮೂಲತಃ ಇಟಲಿಯವರು. ನೆಕ್ಸ್ಟ್ ಮುಂದಿನ ಸುಳುವು. ಈತ 1815ರಲ್ಲಿ ವಾಟರ್ಲೂ ಕದನದಲ್ಲಿ ಸೋಲನ್ನು ಅನುಭವಿಸಿದರು. ನಿಮ್ಮ ಉತ್ತರ ಸರಿಯಾಗಿ ನೆಪೋಲಿಯನ್ ಬೋನಾಪಾರ್ಟೆ ಸರಿಯಾಗಿದೆ ಉತ್ತರ. ಅವರಿಗೆ 9 ಅಂಕಗಳು. ಸಿನಿಮಾ ಅದೇ ವಿಷಯ ಸಿಗಲ್ಲ, ಒಂದು ಪ್ರಶ್ನೆ ಸಿಗುತ್ತೆ. ಮೊದಲನೇದು ರಾಜಪಾರ್ವೆ ಈ ನಾಯಕ ನಟನೆಯ 100ನೇ ಚಲನಚಿತ್ರವಾಗಿದೆ. ರಾಜಪರ್ವೆ. ನೆಕ್ಸ್ಟ್ ಸುಳುವು. ಇವರ ಮಕ್ಕಳಿಗೆ ವಯಂ ಎನ್ನುವ ರಾಜಕೀಯ ಪಕ್ಷ ಸ್ಥಾಪಿಸಿದ್ದಾರೆ. ನೆಕ್ಸ್ಟ್ ಮೂರನೇ ಸುಳುವು. 2014ರಲ್ಲಿ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದೆ. ಎಂ ಕರುಣಾನಿಧಿ. ತಪ್ಪಾಗಿದೆ ಉತ್ತರ. ನಂತರ ಸುಳ್ಳು ನೋಡೋಣ. ಚಾಸೋಪೀಸ್ ಇವರ ನಿರ್ದೇಶನದ ಮೊದಲ ಚಿತ್ರ. ಯಾರ್ಯಾರಿದೆ? ಆಪ್ಷನ್. ಇವರು ತಮಿಳಿನ ಖಾಸಗಿ ಚಾನಲ್ ಬಿಗ್ ಬಾಸ್ ರಿಯಾಲಿಟಿ ಶೋ ನಡೆಸಿಕೊಡುತ್ತಾರೆ. ಕಮಲ ಹಾಸನ್. Yes. ಸರಿಯಾಗಿದೆ. ನಿಮ್ಮ ಉತ್ತರ ಆಗಿ ಸರಿಯಾಗಿದೆ. ಕಮಲ್ ಹಾಸನ್ ಅವರು ಹಾಕಿದ್ರು. ಓಕೆ, ಸುಳುವುಗಳ ಈ ಸುತ್ತು ಮುಕ್ತಾಯ ಆಗಿದೆ. ಯಾದಗಿರಿ ತಂಡಕ್ಕೆ ಆಯ್ಕೆ 2. ಆಯ್ಕೆ ಸಂಖ್ಯೆ 2. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಎಂದು ಕರೆಯಲ್ಪಡುವ ವಿವಿಧ ದೇಶ ನದಿ ಕಣಿವೆ ಯೋಜನೆಯ ಹೆಸರೇನು?
ಯಾದಗಿರಿ ತಂಡಕ್ಕೆ 10 ಅಂಕ. ನುಗು ವನ್ಯಜೀವಿ ಧಾಮ ಇರುವ ಜಿಲ್ಲೆ ಯಾವುದು? ನುಗು ಮೈಸೂರು ಜಿಲ್ಲೆ. ಸರಿಯಾಗಿರುವುದು. ಕೊಪ್ಪಳ ತಂಡಕ್ಕೆ 10. ಸಿಂಹಗಳು ಹೆಚ್ಚಾಗಿರುವ ಕೀರಣ್ಯ ಇರುವ ರಾಜ್ಯ ಯಾವುದು? ಗುಜರಾತ್. ಸರಿಯಾಗಿದೆ ಉತ್ತರ. 10 ಅಂಕಗಳು. ಪಾಪಗಳ ನದಿ ವೈತರಣಿಯ ಅಂತ ಹೇಳಿ ಇದನ್ನು ಕರೀತಾರೆ. ಈ ಥರ ಇರುವಂಥ ನದಿಯ ಹೆಸರಿದೆ. ಭಾರತದ ನದಿ ಯಾವುದು? ಪಾಪಗಳ ನದಿ ಅಂತ ಹೇಳ್ತಾರೆ. ಸಮುದ್ರದಲ್ಲಿ ಅದನ್ನು ವೈತರಣಿಯ ಅಂತ ಕರೀತಾರೆ. ಆ ನದಿ ಯಾವುದು? ತಪ್ಪಾಗಿದೆ. ಯಮುನಾ. ಸರಿಯಾಗಿದೆ ಉತ್ತರ. ಯಾದಗಿರಿ ತಂಡಕ್ಕೆ 5 ಅಂಕಗಳು. ಗೋಪಾಲಸ್ವಾಮಿ ಬೆಟ್ಟ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಚಾಮರಾಜನಗರ. ಸರಿಯಾಗಿದೆ ಉತ್ತರ. ಐಲ್ಯಾಂಡ್ ಪಾರಿವಾಳ ದ್ವೀಪ ಕರ್ನಾಟಕದ ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ? ಮುರುಡೇಶ್ವರ. ಸರಿಯಾಗಿದೆ. 10 ಅಂಕಗಳು. ಸರಿಯಾಗಿದೆ ಉತ್ತರ. ಮೈಸೂರು ತಂಡಕ್ಕೆ 10 ಅಂಕಗಳು. ಚಿಕ್ಕೋಡಿ ತಂಡಕ್ಕೆ 7 ಅಂಕಗಳು. ಬಾಂಗ್ಲಾದೇಶದ ಜೊತೆ ಗಡಿ ಹಂಚಿಕೊಂಡಿದೆ. 5 ರಾಜ್ಯಗಳು. ಸರಿಯಾಗಿದೆ. ಚಿಕ್ಕೋಡಿ ತಂಡ ಯಾವ ನದಿಯ ದಡದ ಮೇಲಿದೆ? ಅಮರಾವತಿ. ನೂತನ ರಾಜಧಾನಿ ಅಮರಾವತಿ ಯಾವ ನದಿಯ ದಡದ ಮೇಲಿದೆ? ಕೃಷ್ಣಾ ನದಿ. ಸರಿಯಾಗಿದೆ ಉತ್ತರ. ಕೊಪ್ಪಳ. ಭಾರತದ ಭೌಗೋಳಿಕ ಕೇಂದ್ರ ಎಲ್ಲಿದೆ? ಜಬ್ಬಲ್ಪುರ. ಸರಿಯಾಗಿದೆ. 10 ಅಂಕಗಳು. ಕೊನೆಗೆ ಈಗ ಆಡಿಯನ್ಸ್ಗೆ ಒಂದು ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 7, 12, 7. ಸರಿಯಾಗಿದೆ. ಆ ವಿಡಿಯೋ ಸಂಬಂಧಿಸಿದ 2 ಪ್ರಶ್ನೆಗಳು. ಹಾಗಾಗಿ ವಿಡಿಯೋವನ್ನು ಚೆನ್ನಾಗಿ ಮಾಡಿ. ಈಗ ಅದು ನಿಂತಿತ್ತು. ವಾಸಿನಾಗಿಲ್ಲ. ನೇರ ಪ್ರಶ್ನೆ. ಹಾಗಾಗಿ ಕಷ್ಟ ಆಗುತ್ತಿಲ್ಲ. ಆ ವಿಡಿಯೋದಲ್ಲಿ 2 ಪ್ರಶ್ನೆ. ಒಂದು ಪ್ರಶ್ನೆಗೆ ಉತ್ತರ ಹೇಳಿದ್ರೆ 5 ಅಂಕ. 2 ಪ್ರಶ್ನೆಗೂ ಉತ್ತರ ಹೇಳಿದ್ರೆ 10 ಅಂಕ ಸಿಗುತ್ತೆ. ಆದರೆ ಒಂದು ವಿಡಿಯೋ ನೋಡ್ಬೇಕು. ಈಗ ಮೈಸೂರು ಅವರಿಗೆ ಅದೇ ನಿಯಮಗಳಿದೆ. ಹೋಗೋಣ ನೆಕ್ಸ್ಟ್. ದಯಮಾಡಿ ಸಮಯ ಕಡಿಮೆ ಇರೋದ್ರಿಂದ ಮೈಸೂರು 4. ಇದೊಂದು ಸ್ಪೆಷಲ್ ರೌಂಡ್. ಈ ವಿಡಿಯೋವನ್ನು ಗಮನಿಸಿ. ಈ ವಿಡಿಯೋದಲ್ಲಿರುವ ಸ್ಥಳ ಯಾವುದು?
ಕಲ್ಲದು. ನೀವು ನೋಡಿದಂತಹ ಇದು ಪಟ್ಟದ ಕಲ್ಲಿನ ನಮ್ಮ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದಂಥ ಸ್ಥಳ. ಈ ಪಟ್ಟದಕಲ್ಲು ವಿಶ್ವ ಪಾರಂಪರಿಕ ತಾಣಕ್ಕೆ ಘೋಷಣೆಯಾದ ವರ್ಷ ಯಾವುದು? 87 ಸರಿಯಾದ ಉತ್ತರ ನಿಮಗೆ 5 ಅಂಕಗಳು ನೇರವಾಗಿದೆ. ಚಿಕ್ಕೋಡಿ ಅವರಿಗೆ ಪ್ರಶ್ನೆ 3ರಲ್ಲಿ ಯಾವ ಇದೆಯಾ? ಮಾಡಿ ಆಡಿಯನ್ಸ್ ಸೌಂಡ್ ಬರ್ಬಾರ್ದು. ನಿಮಗೆ ಗೊತ್ತಿದೆ ನಿಮ್ಗೆ ಖುಷಿ ಆಗ್ತಿದೆ, ಬಟ್ ಉತ್ತರ ಬೇಡ. ಭಾಗವಹಿಸಿದ ಆಮೇಲೆ ಪ್ರಶಸ್ತಿ ಇದೆ. ಈ ವಿಡಿಯೋದಲ್ಲಿರುವ ದೇವಾಲಯ ಯಾವುದು ಸರ್? ತಪ್ಪಾಗಿದೆ, ಪಾಸ್ ಇರೋದಿಲ್ಲ. ಆಡಿಯನ್ಸ್ ಹೇಳೋದ ಚನ್ನಕೇಶವ ಸೋಮನಾಥಪುರದ ಕೇಶವ ದೇವಾಲಯ. ಈ ದೇವಾಲಯವನ್ನು ಕಟ್ಟಿಸಿದವರು ಯಾರು? ಸೋಮ ದಂಡನಾಯಕ ಅಂತ ಹೇಳಿದವರಿಗೆ 5 ಅಂಕಗಳು ಸಿಗುತ್ತೆ. ದಯಮಾಡಿ ಅಲ್ಲಿ ಮೈಕ್ ಯೂಸ್ ಮಾಡ್ಕೊಳ್ಳಿ ಸರ್. ಮೈಕ್ ಇದೆ, ಆನಲ್ಲೇ ಇದೆ ಮೈಕ್. 2 ದಯಮಾಡಿ ಮಾತಾಡಬೇಡಿ, ಅವಕಾಶ ಉಂಟು. ಮುರುಡೇಶ್ವರ ನಿಮ್ಮ ಉತ್ತರ 3 ವರ್ಷಗಳಿಗಾಗಿದೆ. ರಾಜರಾಜ ಚೋಳ ಅಂತ ಹೇಳಿದರೆ ಅವರಿಗೆ 5 ಅಂಕಗಳು ಸಿಗುತ್ತೆ. 1ನೇ ರಾಜರಾಜ ಚೋಳ. ಭಾರತದ ಅತಿ ದೊಡ್ಡ ದೇವಾಲಯ ಬೃಹದೇಶ್ವರ. ಇಟಗಿ ಮಹಾದೇವ ದೇವಾಲಯ ಅಂತ ಹೇಳಿದ್ದಾರೆ. ನಿಮ್ಮ ಉತ್ತರ ಸರಿಯಾಗಿದೆ. ಮೊದಲ ಪ್ರಶ್ನೆಗೆ ಹೇಗೆ ಸುರಕ್ಷೆಯನ್ನು ಹೇಳಿದ ಯಾರಿಗೆ ದೇವಾಲಯ 2 ಅಂಕಗಳು ಸಿಗುತ್ತೆ. 2ನೇ ಪ್ರಶ್ನೆ ನೋಡೋಣ. ಈ ದೇವಾಲಯವನ್ನು ಕಟ್ಟಿಸಿದವರು ದೇವಾಲಯಗಳ ಚಕ್ರವರ್ತಿ ಅಂತ ಹೇಳಿ ಇಟಗಿ ಮಹಾದೇವ ದೇವಾಲಯ ಕರೀತೀವಿ. ಭೀಮ ದಂಡನಾಯಕ ಅಂತ ಹೇಳಿದರೆ ತಪ್ಪಾಗಿದೆ. ಲಕ್ಕಣ್ಣ ದಂಡೇಶ. ಲಕ್ಕಣ್ಣ ದಂಡೇಶ. ಮಹಾದೇವ ಅವ್ರಿಗೆ ಯಾವ
ನಿಮ್ಮ ಉತ್ತರ ಸರಿಯಾಗಿದೆ ಸರ್. ಸ್ವಲ್ಪ ಸ್ವಲ್ಪದಲ್ಲೇ ನಿಮ್ಮದು ಹಿಂದೆ ಬಂದಿಲ್ಲ. ಎಲ್ಲಿ ಅತ್ಯುತ್ತಮವಾದಂತಹ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ. ನೆಕ್ಸ್ಟ್, ಅಕ್ಬರ್ ಈ ಪಂಚಮಹಾಲನ್ನು ಎಲ್ಲಿ ನಿರ್ಮಿಸ್ತಾರೆ? ಫತೇಪುರ್ ಸಿಕ್ರಿ 5 ಅಂಕಗಳ ನೇರವಾಗಿ ಸಿಗುತ್ತೆ. ಸರಿಯಾದ ಉತ್ತರ ಇದ್ದಾರೆ. ಇದು ಆಪ್ಷನ್ ಇದೆ, ಪ್ರಚಲಿತ ಘಟನೆಗೆ ಆಪ್ಷನ್ ಇರುತ್ತೆ, ಪಾಸ್ ಇರಲ್ಲ. ಬಜರ್ ಬಜರ್ ಭೌಗೋಳಕ್ಕೆ ಇರುತ್ತೆ. 15ನೇ ಚೆಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಭಾರತದ ಮುಖೇಶ್ ಜಿ ವಿಶ್ವ ಚಾಂಪಿಯನ್ ಆದರು. ಈ ಪಂದ್ಯಾವಳಿ ಯಾವ ದೇಶದಲ್ಲಿ ನಡೆಯುವುದು? ಸಿಂಗಾಪುರ್. ಸಿಂಗಾಪುರ್ ಸರಿಯಾದ ಉತ್ತರ. ಚಿಕ್ಕೋಡಿ ಅವರಿಗೆ 10 ಅಂಕಗಳು ಸಿಗುತ್ತೆ. ಸರ್ ನೆಕ್ಸ್ಟ್ ಪ್ರಶ್ನೆ 2. ಕೊಪ್ಪಳದ ಆಯ್ಕೆ 2. ಸ್ವಲ್ಪ ನಮ್ಮ ಪಾಸ್ಟ್ಗೆ ಕಂಪ್ಯೂಟರ್ ಕಳಿಸ್ತಾರೆ. ನಿಧಾನ ಮಾಡ ನಿಧಾನ. ಭಾರತದ 15ನೇ ಮಹಾಲೆಕ್ಕ ಪರಿಶೋಧಕ ಇತ್ತೀಚೆಗೆ ಆಯ್ಕೆಯಾದರು. ಆಪ್ಷನ್ ಎ ಸಂಜಯ್ ಮೂರ್ತಿ, ಆಪ್ಷನ್ ಬಿ ಸಂಜಯ್ ಖನ್ನಾ, ಆಪ್ಷನ್ ಸಿ ವೆಂಕಟರಮಣ, ಆಪ್ಷನ್ ಡಿ ಆರ್ ಅಗರ್ವಾಲ್. ಲಾಕ್ ಮಾಡ್ಬೋದಾ ಸರ್? ಆಪ್ಷನ್ ಎ. ಎಸ್, ನಿಮ್ಮ ಉತ್ತರ ಸರಿಯಾಗಿದೆ. 10 ಅಂಕಗಳು ಕೊಪ್ಪಳ. ಇತ್ತೀಚೆಗೆ ಪ್ಯಾರಿಸ್ ಒಲಿಂಪಿಕ್ಸ್ 2024ಕ್ಕೆ ಅರ್ಹತೆ ಪಡೆದ ಏಕೈಕ ಭಾರತದ ವೇಟ್ ಲಿಫ್ಟರ್ ಯಾರು? ಪ್ಯಾರಿಸ್ ಒಲಿಂಪಿಕ್ಸ್ 2025. ಸುಲಭ ಇದೆ ಸರ್, ಯೋಚನೆ ಮಾಡಿ. ಮೀರಾಬಾಯಿ ಚೇನು ಆಯ್ಕೆ ಮಾಡಿ. ಲಾಕ್. ಎಸ್, 10 ಅಂಕಗಳು ನೇರವಾಗಿ ಸಮಯ ತೆಗೆದುಕೊಂಡ್ರು ಕೂಡ ಇದ್ದಂತಹ ಮೊಘಲ್ ಗಾರ್ಡನ್ ಈಗ ಏನೆಂದು ಮರುನಾಮಕರಣ ಮಾಡಿದ್ದಾರೆ? ಆಪ್ಷನ್ ಬಿ ಅಮೃತ್ ಉದ್ಯಾನ ಸರಿಯಾದ ಉತ್ತರ. 3ನೇ ವಿಶ್ವ ಕನ್ನಡ ಸಮ್ಮೇಳನ. ಹೌದಾ ಸರ್? ಯೋಚನೆ ಮಾಡಿ. ಆಪ್ಷನ್ ತಗೊಂಡಿಲ್ಲ ನೀವು. ಓಕೆ, ಎಸ್ ಸರಿಯಾದ ಉತ್ತರ. 10 ಅಂಕ ನೇರವಾಗಿ ಸಿಗುತ್ತೆ. ಭಾರತದ ಜನೌಷಧಿ ಯೋಜನೆಯನ್ನು ಅಳವಡಿಸಿಕೊಂಡ ಮೊದಲ ವಿದೇಶಿ ರಾಷ್ಟ್ರ ಯಾವುದು? ಆಪ್ಷನ್ ಬಿ ಸರಿ. ಯಾರ ಉತ್ತರ? 10 ಅಂಕಗಳು. ಕಾಳಿದಾಸ್ ಸಮ್ಮಾನ್ ಪ್ರಶಸ್ತಿ. ಎಸ್, ಗಂಜಿ ಬಹದ್ದೂರ್ ಕಳೆದ ತಿಂಗಳು ಘೋಷಣೆಯಾದಂತಹ ಪ್ರಶಸ್ತಿ. ಬಹುವಾಗಿ ಕೇಳಲು ತುಂಬ ಸುಲಭವಾಗಿ ಹೇಳ್ತಿದ್ದೀರಿ. ನಿಮ್ಮ ಬುದ್ಧಿ ಶಾಸ್ತ್ರಕ್ಕೆ 16ನೇ ಬ್ರಿಕ್ಸ್ ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಿತು? ರಷ್ಯಾ. ಎಸ್, ರಷ್ಯಾದ ಜಕಾರ್ತಾದಲ್ಲಿ ನಡೆಯುತ್ತೆ. ಇತ್ತೀಚೆಗೆ ಕ್ರಿಕೆಟ್ ಮಹಿಳಾ ಏಷ್ಯಾ ಕಪ್ ಗೆದ್ದ ರಾಷ್ಟ್ರ ಯಾವುದು? ಬಾಂಗ್ಲಾದೇಶ. ಆಡಿಯನ್ಸ್ ಮಹಿಳಾ 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 ಭಾರತ ಸರ್, ಭಾರತ ಮಹಿಳೆ ಶ್ರೀಲಂಕಾ. ಭಾರತದ ಸೋಲು ಶ್ರೀಲಂಕಾದವರು. ರಾಷ್ಟ್ರೀಯ ಸೈಬರ್ ಸಹಾಯವಾಣಿ ಸಂಖ್ಯೆ ಓಕೆನಾ ಸರ್? ಆಪ್ಷನ್ ಡಿ ಸರಿ. ಎಸ್, ಒಲಿಂಪಿಕ್ಸ್ನಲ್ಲಿ ಭಾರತದ ಸಾಧನೆ. ಅವರ ಕೊಪ್ಪಳದವರ ಆಯ್ಕೆ ಒಲಿಂಪಿಕ್ಸ್ನಲ್ಲಿ ಭಾರತದ ಸಾಧನೆ. ಮೊದಲ ಪ್ರಶ್ನೆ, ಒಲಿಂಪಿಕ್ಸ್ನ ಟ್ರ್ಯಾಕ್ ಮತ್ತು ಫೀಲ್ಡ್ನಲ್ಲಿ ಸ್ವರ್ಣ ಪದಕ ಪಡೆದ ಮೊದಲ ಅಥ್ಲೀಟ್ ಯಾರು? ಇಲ್ಲ, ಆಪ್ಷನ್ ಇರೋದು. ಟ್ರ್ಯಾಕ್ ಮತ್ತು ಫೀಲ್ಡ್ನಲ್ಲಿ ಸ್ವರ್ಣ ಪದಕ ಪಡೆದ ಮೊದಲ ಅಥ್ಲೀಟ್ ಯಾರು? ನಿಮ್ಮ ನಿಮಿಷದಲ್ಲಿ ಹೇಳಿಲ್ಲ. ತಪ್ಪು. ನೆಕ್ಸ್ಟ್ ಕ್ವಶನ್, ಪ್ಯಾರಾಒಲಿಂಪಿಕ್ನಲ್ಲಿ ಚಿನ್ನ ಗೆದ್ದ ಮೊದಲ ಭಾರತೀಯ? ಪಾಸ್. ತಪ್ಪಾಗಿದೆ. ಒಲಿಂಪಿಕ್ನಲ್ಲಿ ಭಾರತೀಯರು ಪುರುಷ ಹಾಕಿ ಸ್ಪರ್ಧೆಯಲ್ಲಿ ಎಷ್ಟು ಬಾರಿ ಚಿನ್ನದ ಪದಕ ಪಡೆದರು?
ತಪ್ಪು. 8 ಬಾರಿ ಚಿನ್ನ ಪದಕ ಪಡೆದಿದ್ದಾರೆ. ಒಲಿಂಪಿಕ್ಸ್ನಲ್ಲಿ ಕೊಟ್ಟ ಪದಕ ಪಡೆದ ಭಾರತೀಯ ಮಹಿಳೆ. ಎಸ್ ಕರ್ಣ ಮಲ್ಲೇಶ್ವರಿ ಈ ಸುತ್ತಿನಲ್ಲಿ 5 ಅಂಕಗಳು ತೆಗೆದುಕೊಳ್ಳೋದಕ್ಕೆ ಸಕ್ಸಸ್ ಆಗಿದ್ದಾರೆ. ಕೊಪ್ಪಳ ಜಿಲ್ಲೆಯವರು. ಪುರುಷರ ಏಕದಿನ ವಿಶ್ವಕಪ್ ಕ್ರಿಕೆಟ್ನಲ್ಲಿ ಭಾರತ ಮೊದಲ ಬಾರಿಗೆ ವಿಶ್ವಕಪ್ ಜಯಿಸಿದ ವರ್ಷ ಯಾವುದು? 1983. ಸರಿಯಾದ ಉತ್ತರ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ನಲ್ಲಿ ವೈಯಕ್ತಿಕವಾಗಿ ಅತಿ ಹೆಚ್ಚು ರನ್ ಬಾರಿಸಿದ ವಿಶ್ವದ ಆಟಗಾರ ಯಾರು? ಸರಿನಾ? ಸರಿ. ನೇರವಾಗಿ 5 ಅಂಕ ಪಡ್ಕೊಂಡಿದ್ದಾರೆ. ಕ್ರಿಕೆಟ್ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಶತಕ ಸಿಡಿಸಿದ ಆಟಗಾರ ಯಾರು? ಸಚಿನ್ ತೆಂಡೂಲ್ಕರ್. ಸರಿಯಾದ ಉತ್ತರ. 49 ಶತಕಗಳು. ಏಕದಿನ ಕ್ರಿಕೆಟ್ನಲ್ಲಿ ಒಂದು ಪಂದ್ಯದಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಯಾರು? ಅನಿಲ್ ಕುಂಬ್ಳೆ. ಸರಿಯಾದ ಸಾರಿ. ಹಾಕಿ ತಂಡದ ಪ್ರಸ್ತುತ ನಾಯಕ ಯಾರು? ಹರ್ಮನ್ಪ್ರೀತ್ ಸಿಂಗ್. ಸರಿ. ಕರ್ನಾಟಕದ ಹಾಕಿಯ ತವರು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಕೊಡಗು. ನಿಮ್ಮ ಉತ್ತರ ಸರಿ. ಎಸ್. ಭಾರತದ ಕ್ರೀಡಾ ದಿನ ಯಾರ ಸ್ಮರಣಾರ್ಥ ಆಚರಿಸುತ್ತೇವೆ? ಧ್ಯಾನ್ ಚಂದ್. ಸರಿಯಾದ ಉತ್ತರ. ಸರಿಯಾಗಿದೆ. 4 ಪ್ರಶ್ನೆಗಳಿಗೆ 20 ಅಂಕ. ಭಾರತದಲ್ಲಿ ಟೆಸ್ಟ್ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಕನ್ನಡಿಗ ಅನಿಲ್ ಕುಂಬ್ಳೆ. ಸರಿಯಾದ ಉತ್ತರ. ಪ್ರಥಮ ವಿಶ್ವಕಪ್ ಗೆದ್ದ ತಂಡದಲ್ಲಿ ಇದ್ದ ಕನ್ನಡಿಗರು ಯಾರು? ಇಬ್ಬರಿದ್ದಾರೆ ಸರ್. ಇಬ್ಬರೇ ಹೇಳ್ಬೇಕು. ಸರ್ ಪ್ಲೀಸ್. ತಪ್ಪು. ಬಸ್ ಸೈಯದ್ ಕಿರ್ಮಾನಿ, ರೋಜರ್ ಬಿನೀಸ್. ಸರಿಯಾದ ಉತ್ತರ. ಪ್ರಕಾಶ್ ಪಡುಕೋಣೆ ಯಾವ ಕ್ರೀಡಾ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಬ್ಯಾಡ್ಮಿಂಟನ್. ಸರಿ. ನೆಕ್ಸ್ಟ್, ಇವರು ಯಾರು? ಈ ಕ್ರೀಡಾಪಟು ಯಾರು? ತಪ್ಪು. ಆಡಿಯನ್ಸ್. ಮಮತಾ ಪೂಜಾರಿ. ಕಬಡ್ಡಿ. ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಬೆಳ್ಳಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ? ಸೈನಾ ನೆಹ್ವಾಲ್. ತಪ್ಪು. ನೆಕ್ಸ್ಟ್, ಒಲಿಂಪಿಕ್ ಕುಸ್ತಿಯಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ? ಸಾಕ್ಷಿ ಮಲ್ಲಿಕ್. ಹೇಸ್. ನಿಮ್ಮ ಉತ್ತರ ಸರಿಯಾಗಿದೆ. ಒಲಿಂಪಿಕ್ ಶೂಟಿಂಗ್ ವಿಭಾಗದಲ್ಲಿ ಪದಕವನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ? ಮನು ಭಾಕರ್. ಎಸ್, ಸರಿಯಾಗಿದೆ. ಬಾಕ್ಸಿಂಗ್ ಕ್ಷೇತ್ರದಲ್ಲಿ 6 ವಿಶ್ವ ಚಾಂಪಿಯನ್ ಪ್ರಶಸ್ತಿಗಳನ್ನು ಗೆದ್ದ ಭಾರತದ ಮಹಿಳೆ? ಬಾಕ್ಸರ್. ಮೇರಿ ಕೋಮ್. ಸರಿಯಾದ ಉತ್ತರ. ಇಲ್ಲಿ ತಕ್ಷಣ ಅಲ್ಲಿ ನಂಬರ್ ಡಿಸ್ಪ್ಲೇ ಆಗುತ್ತೆ. ಆ ತಂಡವರಿಗೆ ಕೇಳ್ತೀವಿ. ಜೊತೆಗೆ ನಿಮ್ಮ ಉತ್ತರ ಸರಿಯಾಗಿದ್ದರೆ 10 ಅಂಕ, ತಪ್ಪಾಗಿ 5 ಅಂಕ ಮೈನಸ್ ಆಗುತ್ತೆ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಐದು ಪುರುಷ. ಈ ಹಾಡನ್ನು ಹಾಡಿರುವ ಗಾಯಕಿಯನ್ನು ಗುರುತಿಸಿ. ಚಿಕ್ಕೋಡಿ ತಂಡ. BS ಛಾಯಾ. ಸರಿಯಾಗಿದೆ ಉತ್ತರ. 10 ಅಂಕಗಳು. 10 ಅಂಕಗಳು. ತಂಡ 3 ವಿಜಯನಗರ. ತಪ್ಪಾಗಿದೆ. ತಪ್ಪು. ತಪ್ಪು. 5 ವಿಜಯನಗರ. ಅವರೇ ಆಡಿಯನ್ಸ್.
-5 ವಿಜಯನಗರ. ನೆಕ್ಸ್ಟ್ ಮೈಸೂರು ತಂಡ. ಪಲ್ಲವಿ ತಪ್ಪಾಗಿದೆ. ಆಡಿಯನ್ಸ್ ಸಂಗೀತ ಕಟ್ಟಿ. ಸಾಹಿತ್ಯವನ್ನು ಮುನಿಸುತ್ತರವೇ ಮುಗುದೇ ಇದಾಗಿ ನಗಲು ಬಾರದೆ. ಈ ಗೀತೆಯ ಸಂಗೀತದ ಸಂಯೋಜಕರು ಯಾರು? ಯಾರು ಹೇಳಿಲ್ಲ? ಆಡಿಯನ್ಸ್ ಶ್ರೀ ಅಶ್ವಥ. ವಿಶೇಷ ಅಂತಂದ್ರೆ ಈ ಲೆವೆಲಲ್ಲಿ ಪಿಕ್ಚರ್ ಮಾಡಿದವರಿಗೆ ಮತ್ತೆ ನಮ್ಮ ಎಲ್ಲ ಆಲೋಚಿಸಿದ್ರು. ಆಡಿಯನ್ಸ್ ಅವರಿಗೆ ಬಹುಮಾನ ಸಿಕ್ಕಿದೆ. ಪ್ರಥಮ ಬಹುಮಾನ. ಈ ಸುತ್ತನ್ನ ನಮ್ಮ ಗೆಳೆಯ ನಾಗರಾಜ್ ಸರ್ ಅವರು ಇಟ್ಕೊಳ್ತಾರೆ. ಇದು ಕಲೆ ಮತ್ತು ವಾಸ್ತುಶಿಲ್ಪವನ್ನು ಈ ಸುತ್ತು ಕಲೆ ಮತ್ತು ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿ ಸುತ್ತು. ಈ ಸುತ್ತಿನಲ್ಲಿ ಒಟ್ಟು ಆರು ಲಕ್ಕಿ ನಂಬರ್ಗಳಿರ್ತವೆ. ನಿಮ್ಮ ಲಕ್ಕಿ ನಂಬರ್ನ ಆಯ್ಕೆ ಮಾಡಲಿಕ್ಕೆ ಪ್ರತಿ ಸ್ಪರ್ಧೆಗೆ 1 ಪ್ರಶ್ನೆಗಳನ್ನು ಕೇಳಲಾಗುವುದು. ಪ್ರತಿ ಪ್ರಶ್ನೆಗೆ ಉತ್ತರಿಸಲು 30 ಸೆಕೆಂಡ್ಗಳ ಕಾಲ ಅವಕಾಶವಿರುತ್ತದೆ. ಪ್ರತಿ ಸರಿ ಉತ್ತರಕ್ಕೆ 10 ಅಂಕಗಳು. ಸರಿ ಕೊಪ್ಪಳದಿಂದ ಆಯ್ಕೆ ಮಾಡಿರೋದು 2 ನಂಬರು. ಚಿತ್ರದಲ್ಲಿರುವ ಜನಪದ ಕಲಾ ಯಾವುದು? ಈ ಚಿತ್ರದಲ್ಲಿರುವ ಜನಪದ ಕಲಾ ಪ್ರಕಾರ ಸಮಯ ಕೊಡ್ತಾ ಇದೆ. ಆಡಿಯನ್ಸ್ ಯಾರು ಹೇಳಬಾರ್ದು. ಆನಂತರ ನಿಮಗೆ ಚಾನ್ಸ್ ಕೊಡಲಾಗ್ತದೆ. ಇದು ಒಂದು ವಿಶಿಷ್ಟ ಕಲಾ ಶೈಲಿ. ಕೌಂಟರ್ ಹೇಳ್ತಿದ್ದಾರೆ. ಸರಿಯಾಗಿದೆ. ಎರಡನೇ ತಂಡಕ್ಕೆ ಪಾಸಂಜಗಳಾಗಿ 5 ಅಂಕಗಳು. ಈಗ ನೇರ ಪ್ರಶ್ನೆ ಯಾದಗಿರಿ ತಂಡಕ್ಕೆ. ಆಯ್ಕೆ ಸಂಖ್ಯೆ 4. ಸಂಗೀತ ನಾಟ್ಯ ಸರಸ್ವತಿ ಎಂದು ಪ್ರಸಿದ್ಧರಾದ ರಾಜ ವಿಷ್ಣುವರ್ಧನನ ಹೆಂಡತಿ ಯಾರು? ಶಾಂತಳೆ ಸರಿಯಾದ ಉತ್ತರ. ಎರಡನೇ ತಂಡಕ್ಕೆ 10 ಪೂರ್ಣ 10 ಅಂಕಗಳು. ಮುಂದಿನ ಆಯ್ಕೆ ಸಂಖ್ಯೆ ವಿಜಯನಗರ ತಂಡಕ್ಕೆ. ಆಯ್ಕೆ ಸಂಖ್ಯೆ 5. ಭಾರತದಲ್ಲಿ ದೊಡ್ಡ ಜನಪದ ವಸ್ತು ಸಂಗ್ರಹಾಲಯ ಎಲ್ಲಿದೆ? ಭಾರತದಲ್ಲಿ ದೊಡ್ಡದಾದಂಥ ಜಾನಪದ ವಸ್ತು
ಇದೆ ಇರುವ ಸ್ಥಳ ವಿಜಯನಗರ ತಂಡಕ್ಕೆ ತಪ್ಪು ಪಾಸ್ 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 ಸ್ಥಳ ಪಾಸ್ ಆಡಿಯನ್ಸ್ ಮೈಸೂರು ವಿವಿ ಆವರಣದಲ್ಲಿದೆ. ಭಾರತದ ಅತಿ ದೊಡ್ಡ ಜನಪದ ವಸ್ತು ಸಂಗ್ರಹಾಲಯ ನಮ್ಮ ಮೈಸೂರು ಯೂನಿವರ್ಸಿಟಿ. ನೆಕ್ಸ್ಟ್ ಮೈಸೂರು ತಂಡಕ್ಕೆ 6 ಆಯ್ಕೆ ಸಂಖ್ಯೆ 6 ಸರ್. ಮೈಸೂರು ತಂಡಕ್ಕೆ ದೊಡ್ಡಾಟ ಕಲೆಯ ಪುನಶ್ಚೇತನಕ್ಕಾಗಿ ಶ್ರಮಿಸುತ್ತಿರುವ ರಂಗಕಲೆಯ ಗ್ರಾಮ ಶೇಷಗಿರಿ ಯಾವ ಜಿಲ್ಲೆಯಲ್ಲಿದೆ? ದಕ್ಷಿಣ ಕನ್ನಡ, ಬೆಂಗಳೂರು ನಗರ. ಉತ್ತರ ಸರಿ ಇದೆ. ಯಾದಗಿರಿ ತಂಡಕ್ಕೆ ಪಾಸಕರಾಗಿ 5 ಅಂಕಗಳು. ನಾವು ಈ ಸುತ್ತಿನ ಕಡೆಯ ಪ್ರಶ್ನೆ ಚಿಕ್ಕೋಡಿ ತಂಡಕ್ಕೆ 1 ಆಯ್ಕೆ ಸಂಖ್ಯೆ 1. ಚಿತ್ರದಲ್ಲಿರುವ ಜನಪದ ಕಲಾ ಪ್ರಕಾರ ಯಾವುದು? ಚಿತ್ರದಲ್ಲಿ ಕಾಣಿಸ್ತಕ್ಕಂಥ ಒಂದು ಜನಪದ ಕಲಾ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧವಾದಂಥ ಜನಪದ ಕಲಾ ಪ್ರಕಾರ ಸಮಯ ಓಡ್ತಾ ಇದೆ. ಚಿಕ್ಕೋಡಿ ತಂಡಕ್ಕೆ ಮುಂದಿನ ತಂಡ ಪಾಸ್ ನೀಡಬೇಕು. ಸಮಯ ಪಾಸ್. ಎಸ್ ಬರುವರ ಕುಳಿತ ಉತ್ತರ ಸರಿಯಾಗಿದೆ. ಕೊಪ್ಪಳ ತಂಡಕ್ಕೆ ಪಾಸ್ ಸಿಗುವಂತಗಳು ತುಂಬ ಸುಲಭವಾಗಿತ್ತು. ಲಾಸ್ಟ್ ಕ್ವಶನ್. ಮೂರನೇದು ಆಡಿಯನ್ಸ್ಗಾಗಿ ಈ ಪ್ರಶ್ನೆ. ಕರಗ ಉತ್ಸವದಲ್ಲಿ ಯಾವ ದೇವಿಯನ್ನು ಪೂಜಿಸಿ ಆರಾಧಿಸುತ್ತಾರೆ? ನಿಮ್ಮ ಉತ್ತರ ಸರಿಯಾಗಿದೆ. ದ್ರೌಪದಿ. ಸರ್ ನಿಯಮಗಳು ಸುವರ್ಣ ಸಂಭ್ರಮ. ನಮ್ಮ ಕರ್ನಾಟಕ ರಾಜ್ಯ 50 ವರ್ಷದ ಸಂಭ್ರಮವಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಏಕೀಕರಣ ಕರ್ನಾಟಕ ಕನ್ನಡ ನಾಡಿನಲ್ಲಿ ಸಂಬಂಧಪಟ್ಟಂತ ಪ್ರಶ್ನೆಗಳಿರ್ತವೆ. ಸರ್ ಇಲ್ಲಿ ಶಬ್ದ ಮಾಡಬೇಡಿ. ಸರ್ ಈ ಕಡೆ ಈ ಚಿತ್ರದಲ್ಲಿರುವವರನ್ನು ಗುರುತಿಸಿ. 5 ತಂಡ 5. ಉತ್ತರ ಸರಿಯಾಗಿದೆ. ಮಂಜೇಶ್ವರ ಗೋವಿಂದ ಪೈ. ಚಿಕ್ಕೋಡಿ ಅವರು ಮತ್ತೆ ಬಸಕ್ಕೆ ಅದೃಷ್ಟವನ್ನು ಪಡ್ಕೊಳ್ತಾ ಇದ್ದಾರೆ. ಅವರಿಗೆ ಜೋರು ಚಪ್ಪಾಳೆ. ಬಜರ್ ಮೇಲೆ ಬಂದೇ ಇದೆ, ಆದರೆ ಉತ್ತರ ಸರಿ ಇಲ್ಲ. ಪ್ರಶ್ನೆ ತಂಡ 4. ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಧಾರವಾಡದಲ್ಲಿ ಸ್ಥಾಪಿಸಿದವರು ಯಾರು? ಗಂಗಾಧರ ದೇಶಪಾಂಡೆ. ರಾಹ ದೇಶಪಾಂಡೆ. ರಾಮಚಂದ್ರ ಹನುಮಂತರಾವ್ ದೇಶಪಾಂಡೆ. ತಪ್ಪಿದೆ. ನೀವೇನು ಟೆನ್ಷನ್ ಮಾಡ್ಕೊಳ್ಳೋದು? ಸರಿಯಾದ ಉತ್ತರಕ್ಕೆ ಮಾತ್ರ ಅಂಕ ಸಿಗುತ್ತೆ. ಸರ್ ಮೈನಸ್ ಇಲ್ವಾ? -5 ಅಂಕ. -5. ಸ್ಕೋರ್ ಎಂಟ್ರಿ ಆಗುತ್ತೆ ಸರ್. ಅಲ್ಲಿ ಭಾಳ ಟೆಕ್ನಿಷಿಯನ್ ಇದ್ದಾರೆ. ಬಾಂಬೆ ಶಾಸನಸಭೆಗೆ ರಾಜೀನಾಮೆ ನೀಡಿ ಕನ್ನಡ ಮಾತನಾಡುವ ಪ್ರದೇಶಗಳ ಏಕೀಕರಣಕ್ಕೆ ಒತ್ತಾಯಿಸಿ ಉಪವಾಸ ಆರಂಭಿಸಿದವರು ಯಾರು? 4 ತಂಡ 4. ಯಾವುದೋ ಬಜೆಟ್ ಬರ್ತಾ ಇಲ್ಲ. 4 ಅವಕಾಶ ಉಂಟು. ಅಲ್ಲ ಅವಾಗಿದ್ದಾడు ಅವಕಾಶ ಉಂಟು. ಬೇಡ ಅಲ್ಲ ಅಲ್ಲಿ 4 ನಾನು ಕೊಟ್ಟಿಲ್ಲ. ಹಾಂ ಓದ್ತಾರೆ ಓದ್ಬೋದು. ಆಡಿಯನ್ಸ್ ದೊಡ್ಡಮೇಟಿ ಅಂದಾನಪ್ಪ. ಸರಿ ಇದೆ. ಜೋರಾದ ಚಪ್ಪಾಳೆ. ಅದೃಷ್ಟ ಸ್ವಲ್ಪದೆಲ್ಲ ಒಂದು ಅಂಕದಲ್ಲಿ ಮಾತ್ರ ಕಳ್ಕೊಂಡು ಹೊರಗಿದ್ದಾರೆ ಅವರು ಮೇಡಮ್. ಇರಲಿ ಮೇಡಮ್, ನೀವು ರಾಜ್ಯ ಮಟ್ಟಕ್ಕೆ ಬಂದಿದ್ದೆ
ದೊಡ್ಡ ಗೆಲುವು. ಯಾರಪ್ಪ ಬೇರೆಸೋ ಯಾರು ಹೇಳಿಲ್ಲ, ಮೀನಾಸಿಲ್ಲ. ಕರ್ಮವೀರ ಪತ್ರಿಕೆಯನ್ನು ಆರಂಭಿಸಿದವರು ಯಾರು? ಧರ್ಮವೀರ ಪತ್ರಿಕೆಯನ್ನು ಆರಂಭಿಸಿದವರು ಮತ್ತೆ ಮೇಡಮ್ ಹೇಳಿದ್ದಾರೆ, ಅವ್ರಿಗೆ ಅನಿಸುತ್ತೆ. ಯಾರು ಗೊತ್ತಿಲ್ಲ? ಆಡಿಯನ್ಸ್ ಆಡಿಯನ್ಸ್ ಆರ್.ಆರ್. ದಿವಾಕರ್. ತಪ್ಪಾಗಿದೆ. ಆಡಿಯನ್ಸ್ ಹನುಮಂತರಾವ್ ಅವರೇ. ಲಾಸ್ಟ್ ಕ್ಲೋಸ್. ಕೊನೆಯ ಪ್ರಶ್ನೆ. ಒಂದು ಮಿಸ್ ಆಗಿದೆ. ಕನ್ನಡ ಸಾಹಿತ್ಯದ ಶಿಶುಗೀತೆಗಳ ಜನಕ ಎಂದು ಯಾರನ್ನು ಕರೆಯುತ್ತಾರೆ? ತಂಡ ಒಂದು ಅಂದ್ರೆ ಕೊಪ್ಪಳ ತಂಡ. ಪಂಚಾಯತ್ ಮಹೇಶ್ವರರಾವ್. ನಿಮ್ಮ ಉತ್ತರ ಸರಿಯಾಗಿ ಸರಿಯಾಗಿದೆ. ಅರ್ಥವಂತರು. ಕೊಪ್ಪಳದವರು. ಕೊಪ್ಪಳಕ್ಕ ಈಗ ಬಹು ನಿರೀಕ್ಷೆಯ ನಮ್ಮ ತಂಡದಿಂದ ವಿಶೇಷವಾಗಿ ವಿನ್ಯಾಸಗೊಳಿಸಲಾದಂತಹ ಸುತ್ತು ಕೋಟ್ಯಾಧಿಪತಿ ಸರ್ ದಯಮಾಡಿ ಸರ್ ನಿಮ್ಮ ನಂಬರ್ ಒಂದು ಸರ್ ನಿಮ್ಮ ಹಾಗೆ ಇವಾಗ ಎಲ್ಲಿಂದ ಬಂದಿಲ್ಲ ಅದರಿಂದ ಬಂದಿಲ್ಲ. ಈ ಒಂದು ಸುತ್ತನ ನಮ್ಮ ತಂಡದ ಪ್ರಶಾಂತ್ ಸರ್ ತಿಳಿಸ್ಕೊಡ್ತಾರೆ. ಸೀಟ್ಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ನಿಮ್ಮೆಲ್ಲರ ಜೋರು ಚಪ್ಪಾಳೆಯ ಮೂಲಕ ಕೊಪ್ಪಳ. ಆರು ಮತ್ತು ಏಳನೇ ಪ್ರಶ್ನೆ ತಪ್ಪಾಗಿ ಹೇಳಿದ್ರು ಕೂಡ ನಿಮಗೆ 20 ಅಂಕ ನಿಮ್ಮ ಖಾತೆಯಲ್ಲಿ ಇದ್ದೇ ಇರುತ್ತೆ. 50-50 ಮತ್ತು ಡಬಲ್ ಡೇಕರ್ ಎನ್ನುವಂಥ ಎರಡು ಲೈಫ್ ಲೈನ್ ಆಪ್ಷನ್ಸ್ಗಳು ಕೂಡ ನಿಮ್ಗೆ ಇರುತ್ತೆ. 50-50 ಮತ್ತು ಡಬಲ್ ಡೇಕರ್ ಹೆಲ್ಪ್ ಲೈನ್ಗಳಿಗೆ ಹೆಲ್ಪ್ ಲೈನ್ ಅಂತ ಹೇಳಬೇಕು. ರೆಡಿ ಇದ್ದೀರಾ? ಹಾಗಾದರೆ ಪ್ರಾರಂಭ ಮಾಡೋಣ. ಎರಡನೇ ಸುತ್ತಲ್ಲಿ ನಿಮ್ಮ ಮೊದಲ ಪ್ರಶ್ನೆ, ಕರ್ನಾಟಕದ ಅತ್ಯಂತ ದೊಡ್ಡ ಶಿಖರ ಯಾವುದು? ಆಪ್ಷನ್ ಎ ಆನೆಗುಡಿ, ಆಪ್ಷನ್ ಬಿ ಬಾಬಾಬುಡನ್ಗಿರಿ, ಆಪ್ಷನ್ ಸಿ ಮುಳ್ಳಯ್ಯನಗಿರಿ, ನಾಲ್ಕನೇದು ಕೆಮ್ಮಣ್ಣಗಿರಿ. ಆಪ್ಷನ್ ಸಿ ಮುಳ್ಳಯ್ಯನಗಿರಿ ಅಂತ ಹೇಳಿದ್ರೆ ಲಾಕ್ ಮಾಡ್ತಾ ಇದ್ದೀನಿ. ಕಂಪ್ಯೂಟರ್ ಜಿ ಗೊತ್ತಾಯ್ತು. ಸರಿಯಾದ ಉತ್ತರ 1 ಅಂಕಗಳು ನಿಮಗೆ ಸಿಗ್ತಾರೆ. ಯಾವುದೇ ಎಲೆಕ್ಟ್ರಿಕನ್ನ ಬಳಸಿದ್ದೇನೆ 1 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಎರಡನೇ ಪ್ರಶ್ನೆ 5 ಅಂಕಗಳಿಗೆ ಹೋಗೋಣ. 1992ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಯಾರು? ಇಬ್ಬರಿಗೆ ಏಕಕಾಲದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗುತ್ತೆ. ಕುವೆಂಪು ಮತ್ತು ರಾಜ್ಕುಮಾರ್ ಆಪ್ಷನ್ ಎ, ಡಾಕ್ಟರ್ ರಾಜ್ಕುಮಾರ್ ಮತ್ತು ಅಂಜಲಿಕಪ್ಪ ಆಪ್ಷನ್ ಬಿ, ಆಪ್ಷನ್ ಸಿ ಕುವೆಂಪು ಭೀಮಸೇನ್ ಜೋಶಿ, ಆಪ್ಷನ್ ಡಿ ಡಾಕ್ಟರ್ ರಾಜ್ಕುಮಾರ್ ಸಿ ಎನ್ ಆಪ್ಷನ್ ಎ ಕುವೆಂಪು ಮತ್ತು ರಾಜ್ಕುಮಾರ್. ಲಾಕ್ ಮಾಡಲಾಗಿದೆ. ಲಾಕ್ ಮಾಡಿದ್ದೀನಿ, ನೋಡೇ ಬಿಡೋಣ. ಸರಿಯಾದ ಉತ್ತರ 5 ಅಂಕಗಳನ್ನು ಪಡೆದಿದ್ದೀರಾ. ಮೊದಲ ಮುಖ್ಯ ನ್ಯಾಯಾಧೀಶರು ಯಾರು? ಆಪ್ಷನ್ ಎ ಎಚ್.ಜಿ. ಕಾನಿಯಾ, ಆಪ್ಷನ್ ಬಿ ಡಿ.ವಿ. ಫಾತಿಮಾ, ಆಪ್ಷನ್ ಸಿ ವೆಂಕಟಾಚಲಯ್ಯ, ಆಪ್ಷನ್ ಡಿ ಕೆ.ಎಸ್. ನಾಟಕ್. ಆಪ್ಷನ್ ಎ ಎಚ್.ಜಿ. ಕಾನಿಯಾ. ಆದೇಶ ಲಾಕ್ ಮಾಡಲಾಗಿದೆ. ಕಾನಿಯಾ ಲಾಕ್ ಮಾಡಿದ್ದೀನಿ, ನೋಡೇ ಬಿಡೋಣ. ಸರಿಯಾದ ಉತ್ತರ 10 ಅಂಕಗಳನ್ನು ಪಡ್ಕೊಂಡಿದ್ದಾರೆ. 4ನೇ ಪ್ರಶ್ನೆಗೆ ಹೋಗೋಣ. ಕರ್ನಾಟಕ ವಿಧಾನ ಪರಿಷತ್ತಿಗೆ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಎಷ್ಟು? ಆಪ್ಷನ್ ಎ 6, ಆಪ್ಷನ್ ಬಿ 11, ಆಪ್ಷನ್ ಸಿ 12, ಆಪ್ಷನ್ ಡಿ 7. ಆಪ್ಷನ್ ಡಿ 7. ಆಪ್ಷನ್ ಡಿ 7 ಅಂತ ಹೇಳ್ತಿದ್ದಾರೆ. ರಿಸ್ಕ್ ಅನ್ನು ತಗೊಳ್ತಾ ಇದ್ದಾರೆ. ಲಾಕ್ ಮಾಡೋಣ. ಆಪ್ಷನ್ ಡಿ ಸರಿಯಾದ ಉತ್ತರ. ಇನ್ನೂ ಎಲೆಕ್ಷನ್ ಇದೆ, 2 ಎಲೆಕ್ಷನ್ ಇದೆ, 3 ಪ್ರಶ್ನೆಗಳು ಕೂಡ ಬಂದಿದೆ. ಈಗ ಸೇಫ್ ಝೋನ್ ಪ್ರಶ್ನೆ 5ನೇ ಪ್ರಶ್ನೆಗೆ ಉತ್ತರವನ್ನು ಕೇಳಿದ್ರೆ ನಿಮ್ಮ ಪಾಠದ 20 ಅಂಕವನ್ನು ಸೇರ್ಕೊಳ್ಳಿ. ನೋಡೋಣ ಈಗ 5ನೇ ಪ್ರಶ್ನೆನ. ನೀತಿ ಸಾರ ಎಂಬ ರಾಜಕೀಯ ಕುರಿತು ಕೃತಿ ರಚಿಸಿದವರು ಯಾರು? ಶೂದ್ರಕ, ಕಮಂಡಕ, ಚರಕ, ಚಾಣಕ್ಯ. ಡಿ ಕಮಂಡಕ. ಯಾವುದೇ ಲೈಫ್ ಲೈನ್ ಅನ್ನ ಕೈಗೊಳ್ತಾ ಇಲ್ಲ. ಆಪ್ಷನ್ ಬಿ ಅಂತೇಳಿ
ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾರೆ. ಲಾಕ್ ಮಾಡೋಣ. ಸರಿಯಾದ ಉತ್ತರ. ನೀವು ಸೇಫ್ ಝೋನಲ್ಲಿ ಮುಂದಿನ 2 ಪ್ರಶ್ನೆಗಳಿಗೆ ತಪ್ಪುಗಳನ್ನು ಕೊಟ್ಟು ಕೂಡ ನಿಮಗೆ 20 ಅಂಕ ಸಿಗ್ತಾ ಇದೆ. 6ನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆಯ ಕಠಿಣತೆಯ ಮಟ್ಟ ಈಗಿನಿಂದ ಸ್ವಲ್ಪ ಹೆಚ್ಚಾಗ್ತಾ ಹೋಗುತ್ತೆ. 1911ರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಜನಗಣಮನವನ್ನು ಮಾಡಲಾಯಿತು. ಈ ಅಧಿವೇಶನದ ಅಧ್ಯಕ್ಷರು ಯಾರು? ಸಿ ಬಿ ಎನ್ ಧರ್. BN ಡರ್ ಅಂತೇಳಿ ಹೇಳ್ತಾ ಇದ್ದಾರೆ. ತುಂಬಾ ಕಾನ್ಫಿಡೆನ್ಸ್ ಆಗಿದ್ದಾರೆ. ಜೋರಾದ ಚಪ್ಪಾಳೆ. ಸರಿಯಾದ ಉತ್ತರ. ಬಂಪರ್ ಪ್ರಶ್ನೆ, ಕೊನೆಯ ಪ್ರಶ್ನೆ. ಎರಡ್ 2023ರ ರಾಷ್ಟ್ರೀಯ ತಾನ್ಸೇನ್ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಯಿತು? ಸಪ್ನಾ ಚೌಧರಿ, ಬಾಯಿ ಮರ್ದಾನ, ಪಂಡಿತ್ ರವಿಶಂಕರ್, ಉಸ್ತಾದ್ ಜಾಕಿರ್ ಹುಸೇನ್. ಅವಶ್ಯಕತೆ ಬಿದ್ದರೆ ಲೈಫ್ ಅನ್ನು ತಂದುಕೊಳ್ಬಹುದು. ಲೈಫ್ ಅನ್ನು ತಂದುಕೊಂಡಿದ್ದಾರೆ. ಲೈಫ್ ಅನ್ನು ಹೇಳ್ತಾ ಇದ್ದಾರೆ. ಎರಡನ್ನು ಲಾಕ್ ಮಾಡಿದ್ದೀನಿ. 50-50 ಆಪ್ಷನ್ ಕೊಡ್ತೀನಿ ನಿಮಗೆ. ಡಬಲ್ ಲೆಕ್ಕರ್. ಸರಿಯಾದ ಉತ್ತರ. ಇಲ್ಲಿದೆ. ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ಯಾವುದು? ಎ ನಾಯಕನಹಟ್ಟಿ, ತುರುವೇಕೆರೆ, KGF ಕೋಲಾರ, ಸಿಂಗನೂರು. ಲಾಕ್ ಮಾಡಲಾಗದ್ರೆ ಆಪ್ಷನ್ ಎ ನಾಯಕನಹಟ್ಟಿ ಲಾಕ್ ಆಗಿದೆ. ಕಂಪ್ಯೂಟರ್ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಅತ್ಯಂತ ಸರಳವಾದ ಪ್ರಶ್ನೆ. ಕರ್ನಾಟಕದ ಪ್ರಸ್ತುತ ಆರೋಗ್ಯ ಸಚಿವರು ಯಾರು? ಆಪ್ಷನ್ ಬರುವುದಕ್ಕಿಂತ ಮುಂಚೆನೇ ಆಯ್ಕೆ ಮಾಡಿದ್ದಾರೆ. ಆಪ್ಷನ್ ಎ ಅಂತ ಹೇಳ್ತಿದ್ದಾರೆ. ಲಾಕ್ ಮಾಡ್ತಾ ಇದ್ದೀನಿ. ಸರಿಯಾದ ಉತ್ತರ 10. ಎರಡನೇ ಪ್ರಶ್ನೆಯಿಂದ ಅತ್ಯಂತ ಯಶಸ್ವಿಯಾಗಿ ಕ್ಲಿಯರ್ ಮಾಡಿದ್ದಾರೆ. ಈಗ 3ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನ ಭಾರತದ ಯಾವ ಮಹಿಳಾ ಆಟಗಾರ್ತಿ ಟೆಸ್ಟ್ ಕ್ರಿಕೆಟ್ನಲ್ಲಿ ದ್ವಿಶತಕ ಬಾರಿಸಿದ ಸಾಧನೆ ಮಾಡಿದ್ದಾರೆ? ಸ್ಮೃತಿ ಮಂದಣ್ಣ, ಹರ್ಮನ್ಪ್ರೀತ್ ಕೌರ್, ಮಿಥಾಲಿ ರಾಜ್, ಸೈಮಾ ಠಾಕೂರ್. ಲೈಫ್ ಅನ್ನು ಆಯ್ಕೆ ಮಾಡಿದ್ದಾರೆ. ನೋಡೋಣ. ಸರ್ ಯಾವುದು ಆಯ್ಕೆ ಮಾಡಿದ್ದಾರೆ? 2 ತಪ್ಪು ಉತ್ತರಗಳು ಡಿಲೀಟ್ ಆಗ್ತಾ ಇದೆ. 30 ಸೆಕೆಂಡ್ಗಳ ಕ್ಲಾಕ್ ನಿಮ್ಮ ಮುಂದೆ. ಹರ್ಮನ್ಪ್ರೀತ್ ಕೌರ್, ಮಿಥಾಲಿ ರಾಜ್. ಇನ್ನೊಂದು ಲೈಫ್ ಲೈನ್ ಇದೆ, ಬೇಕಾದ್ರೆ ಯೂಸ್ ಮಾಡ್ಬೋದು. ಮತ್ತೊಂದು ಲೈಫ್ ಲೈನ್ ಬೇಕಂತ ಹೇಳಿ. ಈಗ 2 ಆಯ್ಕೆಗಳು ಅವಕಾಶ ಇದೆ. ಹರ್ಮನ್ಪ್ರೀತ್ ಕೌರ್. ಹರ್ಮನ್ಪ್ರೀತ್ ಕೌರ್ ಅಂತ ಹೇಳ್ತಾ ಇದ್ದೀರಾ. ಈ ಉತ್ತರವನ್ನು ಒಂದು ವೇಳೆ ನೀಡಿದ್ರೆ ತಪ್ಪಾಗ್ತಿತ್ತು. ಸರಿಯಾದ ಉತ್ತರ. ಲೈಫ್ ಲೈನ್ ಖಾಲಿ ಆಗಿದೆ. ನಾಲ್ಕನೇ ಪ್ರಶ್ನೆ. ಯಾವುದೇ ಏರೋಪ್ಲೇನ್ ಇರೋದಿಲ್ಲ. ಕರ್ನಾಟಕ ವಿಧಾನ ಪರಿಷತ್ತಿಗೆ ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾಗುವ ಸದಸ್ಯರ ಸಂಖ್ಯೆ ಎಷ್ಟು? 7. ಆಪ್ಷನ್ ಬಿ 7 ಅಂತ ಹೇಳ್ತಾರೆ. ಲಾಕ್ ಮಾಡ್ತಾ ಇದ್ದೀನಿ. ನೋಡೋಣ. ಸರಿಯಾದ ಉತ್ತರ. ಯಾವುದೇ ಏರೋಪ್ಲೇನ್ ಇರೋದಿಲ್ಲ. ಇದು ನಿಮ್ಮ ಸೇವೆ ಜೋನಿನ ಪ್ರಶ್ನೆ. ಎಷ್ಟು ಸಂಖ್ಯೆ ಆಯಿತು?
ನೋಡೋಣ. ಈ ಪ್ರಶ್ನೆಗೆ ಉತ್ತರವನ್ನು ನೀವು ಹೇಳಲೇಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಎಕ್ಸಿಟ್ ಆಗ್ತೀನಿ ಅಂತಂದ್ರೆ ನಿಮಗೆ 15 ಅಂಕಗಳು ಸಿಗುತ್ತೆ. ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಹೇಳ್ತಾ ಇದ್ದಾರೆ. ಹುಲಿಯಾ ಮತ್ತು ದಾಗಿನ ಮಿಲಿಟರಿ ಸುಧಾರಣೆಗಳನ್ನು ಅನುಸರಿಸುತ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿ ಲಾಕ್ ಮಾಡ್ತಾ ಇದ್ದೀನಿ. ಸರಿಯಾದ ಉತ್ತರ. ಆರನೇ ಪ್ರಶ್ನೆ. ಡಾಕ್ಟರ್ ರಾಜ್ಕುಮಾರ್ ಹೊರತುಪಡಿಸಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡಿಗ ಯಾರು? ವಿ.ಕೆ. ಮೂರ್ತಿ. ವಿ.ಕೆ. ಮೂರ್ತಿ ಸರಿಯಾದ ಉತ್ತರವನ್ನು ಹೇಳ್ತಾ ಇದ್ದಾರೆ. ಕೊನೆಯ ಪ್ರಶ್ನೆ, ಬಂಪರ್ ಪ್ರಶ್ನೆ. ಅಮೆರಿಕದ GPS ವ್ಯವಸ್ಥೆಯಲ್ಲಿ ಬಳಸಲಾಗಿರುವ ಕೃತಕ ಉಪಗ್ರಹಗಳ ಸಂಖ್ಯೆ ಎಷ್ಟು? ಯಾವುದೇ ಹೆಲ್ಪ್ಲೈನ್ ಇರೋದಿಲ್ಲ. ಒಂದು ವೇಳೆ ತಪ್ಪಾದ ಉತ್ತರವನ್ನು ಹೇಳಿದ್ರೆ ಕೇವಲ 20 ಅಂಕಗಳು ನಿಮಗೆ ಸಿಗ್ತಾ ಇದೆ. ಫಿಟ್ ಮಾಡಿದ್ರೆ 25 ಅಂಕಗಳು ನಿಮಗೆ ಸಿಗ್ತಾ ಇದೆ. ಹೇಳಿದ್ರೆ 30 ಅಂಕಗಳು. ಫಿಟ್ ಮಾಡ್ಲಿಕ್ಕೆ ಕಳಿಸಿದ್ರೆ ಜೋರಾದ ಚಪ್ಪಾಳೆ ಬಂದಿದೆ. ಸರ್ ಯಾವುದನ್ನು ಆಯ್ಕೆ ಮಾಡ್ತಾ ಇದ್ದೀರಿ? 28 ಅಂತ ಹೇಳ್ತಾ ಇದ್ದಾರೆ. ತಪ್ಪಾದ ಉತ್ತರ. ಆಡಿಯನ್ಸ್ ಏನಾದ್ರು ಹೇಳ್ತೀರಾ? 29 ಸರಿಯಾದ ಉತ್ತರ. ನಿಮ್ಮ ಮೊದಲ ಪ್ರಶ್ನೆ, ಯಾದಗಿರಿ ತಂಡದ ಮೊದಲ ಪ್ರಶ್ನೆ. ಮಾನವ ಕುಲಂ ತಾನೊಂದೇ ಬಲಂ ಈ ಸಾಲನ್ನು ಹೇಳಿದವರು ಯಾರು? ದಯಾನಂದ ಸರಸ್ವತಿ, ಕುವೆಂಪು, ಶ್ರೀ ನಾರಾಯಣ ಗುರು, ಪಂಪ. ಮಾನವ ಕುಲಂ ತಾನೊಂದೇ ಬಲ. ಆಪ್ಷನ್ ಬಿ ಕುವೆಂಪು ಅಂತ ಹೇಳ್ತಾ ಇದ್ದಾರೆ. ಲಾಕ್ ಮಾಡೋದಾದ್ರೆ ಅಥವಾ ಲೈಫ್ ಲೈನ್ ಅನ್ನ ತೆಗೆದುಕೊಂತೀರಾ? ಲಾಕ್ ಮಾಡ. ತಪ್ಪಾದ ಉತ್ತರ. ಸಾರಿ, ನೀವು ಈ ಒಂದು ಸ್ಪರ್ಧೆಯಿಂದ ಎಕ್ಸಿಟ್ ಆಗ್ತಾ ಇದ್ದೀರಾ. ಯಾವುದೇ ಅಂಕಗಳು ನಿಮಗೆ ಸಿಗ್ತಾ ಮೊದಲ ಪ್ರಶ್ನೆ. ನಿಮ್ಮ ಮೊದಲ ಪ್ರಶ್ನೆ ಹೀಗಿದೆ. ಗೀತಾಂಜಲಿ ಕೃತಿಯ ಕರ್ತೃ ಯಾರು? ರವೀಂದ್ರನಾಥ್ ಠಾಗೋರ್. ಆಪ್ಷನ್ ಲಾಕ್ ಮಾಡ್ತಾ ಇದ್ದೀನಿ. ಸರಿಯಾದ ಉತ್ತರ ಬರ್ತಾ ಇದೆ. ಅನುಭವ ಮಂಟಪ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಬರೋದಕ್ಕಿಂತ ಮುಂಚೆನೇ ಬೀದರ್ ಅಂತ ಹೇಳಿ ಲಾಕ್ ಮಾಡ್ತಾ ಇದ್ದೀನಿ. ಸರಿಯಾದ ಉತ್ತರವನ್ನು ಹೇಳ್ತಾ ಇದ್ದಾರೆ. ಮೂರನೇ ಪ್ರಶ್ನೆ. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಯಾವುದನ್ನು ಕರೆಯುತ್ತಾರೆ? ಅಂಕೋಲ, ಶಿವಪುರ. ಲಾಕ್ ಮಾಡ್ತಾ ಇದ್ದೀನಿ. ಸರಿಯಾದ ಉತ್ತರ. ಕರ್ನಾಟಕ ವಿಧಾನ ಪರಿಷತ್ತಿಗೆ ರಾಜ್ಯಪಾಲರ ನಾಮಕರಣವಾಗುವ ಸಂಖ್ಯೆ ಎಷ್ಟು? 11 ಅಂತ ಹೇಳ್ತಾರೆ. ಲಾಕ್ ಮಾಡ್ತಾ ಇದ್ದೀನಿ. ಸರಿಯಾದ ಉತ್ತರ. ಐದನೇ ಪ್ರಶ್ನೆ. 1930 ಏಪ್ರಿಲ್ನಲ್ಲಿ ಬೆಳಗಾವಿಯಲ್ಲಿ ಉಪ್ಪನ್ನು ಮಾರಿ ಉಪ್ಪಿನ ಕಾನೂನನ್ನು ಮುರಿದವರು ಯಾರು? ಆರ್ ದಿವಾಕರ್, ಕಾರ್ನಾಡ್ ಸದಾಶಿವರಾವ್, ಹನುಮಂತರಾವ್ ಚೌಧರಿ, ಗಂಗಾಧರರಾವ್ ದೇಶಪಾಂಡೆ. ಹೆಲ್ಪ್ಲೈನ್ ಇದೆ, ಹೆಲ್ಪ್ಲೈನ್ ಬಳಸ್ಕೋಬೋದು. ಹೆಲ್ಪ್ಲೈನ್ ಹೇಳ್ತಾ ಇದ್ದಾರೆ. ಸರ್ ಯಾವ್ದು ಬೇಕು ಹೆಲ್ಪ್ಲೈನು? 50-50 ಆಯ್ಕೆ ಮಾಡ್ಕೊಂಡಿದ್ದಾರೆ. ತಪ್ಪು ಉತ್ತರಗಳು ಡಿಲೀಟ್ ಆಗ್ತಾ ಇದೆ. ಆರ್ ದಿವಾಕರ್ ಮತ್ತು ಗಂಗಾಧರರಾವ್ ದೇಶಪಾಂಡೆ. ನೀವೊಂದು ಇನ್ನೊಂದು ಹೆಲ್ಪ್ಲೈನ್ ಬೇಕಾದ್ರೆ ಯೂಸ್ ಮಾಡ್ತಾರೆ. ಕ್ಲಿಕ್ ಮಾಡಿದರೆ 15 ಅಂತ. ಇನ್ನೊಂದು ಹೆಲ್ಪ್ಲೈನ್ ಇದೆ. ಹೇಳಿ ಸರ್.
ರಾವ್ ದೇಶಪಾಂಡೆ ಅಂತ ಹೇಳ್ತಿದ್ದಾರೆ. ಸರಿಯಾದ ಉತ್ತರ ನನಗೆ 20 ಅಂಕಗಳ ಸೇಫ್ ಜೋರನ್ನು ತಗೊಂಡಿಗ. 6ನೇ ಪ್ರಶ್ನೆ ಈಗ 25 ಅಂಕಕ್ಕಾಗಿ. ಇವರಲ್ಲಿ ಯಾರು ಕನ್ನಡದ ರತ್ನಾಕೃತಿಯರಲ್ಲ? ಹೇಳ್ತಿದ್ದಾರೆ, ಲಾಕ್ ಮಾಡ್ತಾ ಇದ್ದೀನಿ. ಸರಿಯಾದ ಉತ್ತರ ಕೊನೆಯದಾಗಿ ಬಂಪರ್ ಪ್ರಶ್ನೆ. ಕೆಳಗಿನ ಯಾವ ದಕ್ಷಿಣ ಭಾರತದ ನದಿಯು ಅದರ ಉಪನದಿಯೊಂದಿಗೆ ಸರಿಯಾಗಿ ಹೊಂದಿಕೆಯಾಗುವುದಿಲ್ಲ? ಮಹಾನದಿ, ಶಿವ, ಕಾವೇರಿ, ಸುವರ್ಣವತಿ, ಗೋದಾವರಿ, ವರ್ಣ, ಕೃಷ್ಣ, ಭೀಮ. ಕ್ಲಿಕ್ ಮಾಡಿದರೆ 25 ಅಂಕ. ಸರಿ ಉತ್ತರ ಹೇಳೋದಕ್ಕೆ ಪ್ರಯತ್ನ ಮಾಡಿದರೆ 30 ಅಂಕ. ಒಂದು ವೇಳೆ ತಪ್ಪಾದರೆ 20 ಅಂಕ. ಕ್ಲಿಕ್ ಮಾಡಿದರೆ 25 ಅಂಕ. ಟೈಮ್ ಮುಗಿದಿದೆ. ಕ್ಲಿಕ್ ಮಾಡ್ತಾ ಇದ್ದಾರೆ. 25 ಅಂಕಗಳು ಜೋರಾದ ಚಪ್ಪಾಳೆಯೊಂದಿಗೆ. ಗೋದಾವರಿ ವರ್ಣ. ಸ್ವಲ್ಪ ಮುಂದೆ ಬಂದು ಸ್ಟ್ರೈಟ್ ಆಗಿ ಸರ್. ಪ್ರಶ್ನೆ ಹೇಗಿದೆ? ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಈ ಕೆಳಗಿನ ಯಾರಿಗೆ ನೀಡಲಾಗುತ್ತದೆ? ಕ್ರೀಡಾ ತರಬೇತುದಾರರಿಗೆ, ಖ್ಯಾತ ಅಥ್ಲೀಟ್, ಶ್ರೇಷ್ಠ ವಿಜ್ಞಾನಿಗೆ, ಶ್ರೇಷ್ಠ ಖೋ-ಖೋ ಕ್ರೀಡಾಪಟುವಿಗೆ. ಸರಿಯಾದ ಉತ್ತರ 5 ಅಂಕಕ್ಕಾಗಿ 2ನೇ ಪ್ರಶ್ನೆ ನಿಮಗೆ. ಮೂಲಭೂತ ಹಕ್ಕುಗಳು ಸಂವಿಧಾನದ ಯಾವ ಭಾಗದಲ್ಲಿ ಬರುತ್ತದೆ? 3ನೇ ಭಾಗ, 4ನೇ ಭಾಗ, 4ನೇ ಭಾಗ, 5ನೇ ಭಾಗ. 3ನೇ ಭಾಗ ಅಂತ ಹೇಳ್ತಿದ್ದಾರೆ. ನಾನು ಮಾಡ್ತಿದ್ದೀನಿ. ಸರಿಯಾದ ಉತ್ತರ 3ನೇ ಪ್ರಶ್ನೆ. ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೋತಾರೆ? ಲೋಕಸಭೆಯ ಸ್ಪೀಕರ್ ಅಂತೇಳಿ ಆಪ್ಷನ್ ಬರೋದಕ್ಕಿಂತ ಮುಂಚೆ ಉತ್ತರವನ್ನು ಹೇಳ್ತಿದ್ದಾರೆ. ಲಾಕ್ ಮಾಡ್ತಾ ಇದ್ದೀನಿ. ಸರಿಯಾದ ಉತ್ತರ 10 ಅಂಕಗಳು. ನಾಲ್ಕನೇ ಪ್ರಶ್ನೆ 15 ಅಂಕಕ್ಕಾಗಿ. ನಾರಿ ಶಕ್ತಿ ಅಧಿನಿಯಮ ಇದನ್ನು ಲೋಕಸಭೆಯಲ್ಲಿ ಮಂಡಿಸಿದವರು ಯಾರು? ಇನ್ನು ನಿಮಗೆ 2 ಹೆಲ್ಪ್ಲೈನ್ ಇದೆ. ಉತ್ತರದ ಬಗ್ಗೆ ಸಂದೇಹ ಇದ್ದರೆ ಹೆಲ್ಪ್ಲೈನ್ ಅನ್ನು ಬಳಸ್ಕೋಬಹುದು. ಹೆಲ್ಪ್ಲೈನ್ ಯಾವ ತಗೊಳ್ತಾ ಇದ್ದಾರೆ? ಎರಡು ತಪ್ಪು ಉತ್ತರಗಳು ಡಿಲೀಟ್ ಆಗ್ತಾ ಇದೆ. ನಿಮ್ಮ ಮುಂದೆ ಅರ್ಜುನ್ ಮೆಘವಾಲ್, ಅನುಪ್ರಿಯಾ ಪಟೇಲ್. ಇನ್ನೊಂದು ಹೆಲ್ಪ್ಲೈನ್ ಅನ್ನು ಬಳಸ್ತೀನಿ ಅಂತ ಹೇಳ್ತಾ ಇದ್ದೀರಾ? ಆಯ್ಕೆ ಯಾವುದು? ಅನುಪ್ರಿಯಾ ಪಟೇಲ್. ತಪ್ಪಾದ ಉತ್ತರ ಅರ್ಜುನ್ ಮೇಘವಾಲ್. ಸರಿಯಾದ ಉತ್ತರ. 5ನೇ ಪ್ರಶ್ನೆ ಸೇಫ್ ಜೋನ್ ಪ್ರಶ್ನೆ. ಮೌಂಟ್ ಅಬ್ಯೂನಲ್ಲಿರುವ ದಿಲ್ವಾರ ದೇವಾಲಯವನ್ನು ನಿರ್ಮಿಸಿದವರು ಯಾರು? 1ನೇ ಸೋಮದೇವ, 1ನೇ ಭೀಮದೇವ, 1ನೇ ಇಂದ್ರದೇವ, 1ನೇ ಚಂದ್ರದೇವ. ಟ್ವೀಟ್ ಮಾಡಿದ್ರೆ 15 ಅಂಕ. ಸೆಲೆಕ್ಟ್ ಮಾಡಿದ್ರೆ 20 ಅಂಕಗಳು. ತಪ್ಪು ಉತ್ತರ ಕೊಟ್ಟರೆ 0 ಅಂಕ. ಟ್ವೀಟ್ ಮಾಡಿದ್ರೆ 15. ಟ್ವೀಟ್ ಮಾಡ್ತಾ ಇದ್ದಾರೆ. ಧನ್ಯವಾದ. ಈಗಾಗಲೇ ತುಂಬ ಸಮಯ ಆಗಿದೆ. ಈಗ ಮೊದಲನೇ ಸ್ಥಾನಕ್ಕೆ ನಿಮ್ಮ ಮುಂದೆ ಅಂಕಗಳಿದೆ. ಆದರೆ ಮುಗಿಸೋಕ್ಕೆ ನಮಗೂ ಕೂಡ ಟೈಮ್ ಆಗ್ತಾ ಇಲ್ಲ. ಟೈಮ್ ಈಗ ಕ್ಲೋಸ್ ಮಾಡೋಣ ಅಂತಿದ್ವಿ, ಆದರೆ ಅನಿವಾರ್ಯ ಆಗಿದೆ. ಅಲ್ಲಿ ಮೊದಲ ಸ್ಥಾನಕ್ಕೆ ಟೈ ಆಗಿದೆ. ಈಗ
ಮೊದಲ ಸ್ಥಾನವನ್ನು ಉಂಚಳ್ಳಿ ಜಲಪಾತ ನಿರ್ಮಿಸಿರುವ ನದಿ ಎಸ್ ಸರಿ. ಹಳದಿ ಕ್ರಾಂತಿಗೆ ಸಂಬಂಧಿಸಿದ್ದು ಯಾವ ಹಳದಿ ಕ್ರಾಂತಿ ಯಾವ ಉತ್ಪಾದನೆಗೆ ಸಂಬಂಧಿಸಿದ್ದು? ಖಾದ್ಯ ಸರಿ. ಗುರುದೇವ ಎಂದು ಪ್ರಸಿದ್ಧರಾದವರು ಎಸ್ ಸರಿ. ಖಡಕ್ ನಗರವಿರುವ ನದಿ ತೀರ ಗಂಗಾ. ತಪ್ಪು. ರಾಷ್ಟ್ರೀಯ ಕ್ರೀಡಾ ದಿನ ಆಗಸ್ಟ್ 29. ಸರಿ. ಮುತ್ತಿನ ನಗರಿಂದ ಯಾವ ಹೈದರಾಬಾದ್? ಸರಿ. ಕಲ್ಲು ಕರಗುವ ಸಮಯ ಬರೆದವರು ಸರಿ. ಬೆಂಕಿಪುರ ಈಗಿನ ಹೆಸರು ಏನು? ಬೆಂಕಿಪುರ ಅಂತ ಕರೀತಿದ್ರು, ಈಗಿನ ಹೆಸರು ಯಾವುದು ಗೊತ್ತಿಲ್ಲ. ಕಾವ್ಯಾನಂದ ಇದು ಯಾವ ಕವಿಯ ಕಾವ್ಯನಾಮ? ಕಾವ್ಯಾನಂದ ಪುರಾಣಿಕ. ಸರಿ ಸರಿ ಉತ್ತರ ಸಿದ್ದಯ್ಯ ಪುರಾಣಿಕ. ಬೆಂಕಿಪುರ ಈಗಿನ ಹೆಸರು? ಉತ್ತರದಲ್ಲಿ ಫಸ್ಟ್ ಸರಿಯಾಗಿ ತಪ್ಪಾಗಿ ಇಂಪಾಲ್ ಅಂತ ಹೇಳಿದ್ದಾರೆ. ಮುತ್ತಿನ ನಗರಿ ಸರಿ ಹೇಳಿದ್ದಾರೆ. 5 6 ಸರಿ ಇದೆ ಸರ್. ಹಾಂ 6 ಲಕ್ಷ ಮಾರ್ಕ್ಸು ಫಸ್ಟ್ ಸ್ಕೋರ್. ಒಟ್ಟು 18 ಅಂಕಗಳನ್ನ ಪಡೆದಿರ್ತಾರೆ ಸರ್. ನಿಮ್ಮ ಸಮಯ ಈಗ ಲಡಾಖ್ ರಾಜಧಾನಿ ತಪ್ಪು. ಬಳ್ಳಾರಿ ಜಲಪಾತ ನಿರ್ಮಿಸಿರುವ ನದಿ ತಪ್ಪು. ಕೆಂಪು ಕ್ರಾಂತಿ ಯಾವ ಉತ್ಪಾದನೆಗೆ ಸಂಬಂಧಿಸಿದ್ದು? ತಪ್ಪು. ದೇಶಬಂಧು ಎಂದು ಖ್ಯಾತಿ ಪಡೆದ ರಾಷ್ಟ್ರನಾಯಕ ಸರಿ. ಗೋವಾನಗರ ಇರುವ ನದಿ ತೀರ ಯಾವುದು? ತಪ್ಪು. ಪರಾಕ್ರಮ ದಿವಸ ಎಂದು ಆಚರಿಸಲ್ಪಡುವ ದಿನ ಪರಾಕ್ರಮ ದಿವಸ ಅಂತ ಹೇಳಿ ತಪ್ಪು. ಪಾಸ್. ಭಾರತದ ಉದ್ಯಾನಗಳ ನಗರಿ ಸರಿ. ದುರ್ಗಸ್ಥಮಾನ ಕೃತಿ ಬರೆದವರು ಸರಿ. ವೈಜಯಂತಿಪುರ ಈಗಿನ ಹೆಸರೇನು? ಸರಿ. ವಿನಾಯಕ ಎಂಬ ಕಾವ್ಯನಾಮ ಯಾರಿಗಿದೆ? ತಪ್ಪು. ಭಾಷೆಯಿಂದ 2 ಕ್ವಶನ್ ಇದೆ. ತಪ್ಪು 4 ಸರಿ. 4 ಇಂಟು 3 12 ಮಾರ್ಕ್ಸ್. ಕೇಳೋದಕ್ಕೆ ಹೆಮ್ಮೆ ಆಗುತ್ತೆ. ಅದೇ ರೀತಿಯಾಗಿ ಪ್ರತಿಯೊಬ್ಬ ಜಿಲ್ಲೆಯವರು ಕೂಡ ಒಂದು ಅವಕಾಶ ಮಾಡಿದಂತಹ ಇಲಾಖೆಯ ನಮ್ಮ ಹಿಡಿಪಿಸದವರಿಗೆ ಮತ್ತು ಎಲ್ಲ ಉನ್ನತ ಅಧಿಕಾರಿಗಳಿಗೂ ಕೂಡ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಅದೇ ಆಗಿದ್ರು. ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ನೋಡಲ್ ಅಧಿಕಾರಿಗಳಿಗೆ ಎಲ್ಲ ಜಿಲ್ಲಾ ಅಧಿಕಾರಿಗಳಿಗೆ ಇದೊಂದು ರಸಪ್ರಶ್ನೆ ಸಾಮಾನ್ಯ ಜ್ಞಾನವನ್ನು ಇದುವರೆಗೆ ನಿಮ್ಮನ್ನೆಲ್ಲ ಹಿಡಿದುಕೊಂಡು ಉತ್ತಮವಾಗಿ ನಡೆಸ್ಕೊಟ್ಟಿದ್ದಾರೆ. ಈ ವಿದೇಶಿಯ ತಂಡಕ್ಕೆ ತುಲಾಕೇಶ್ವರವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಇವನ್ನೆಲ್ಲ ನೀಟಾಗಿ ಎಲ್ಲ ಮನಸ್ಸನ್ನು ಆ ಕಡೆ ಈ ಕಡೆ ಟರ್ನ್ ಆದಂಗೆ ಏಕಾಂತ ಚಿಂತನೆಯಿಂದ ಕೊಡ್ತಿದ್ದಾರೆ. ಧನ್ಯವಾದಗಳು ಅರ್ಪಿಸ್ತೇನೆ. ಈಗ ಪ್ರೈಸಸ್ ಡಿಸ್ಟ್ರಿಬ್ಯೂಷನ್ ಮಾಡುವ ಸಮಯ